ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತು ಒಂದು ಬಹಳ ವಿಶೇಷವಾಗಿರುವ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ಅದೇ ಶ್ರಾದ್ದ. ಶ್ರಾದ್ದ ಅಂತ ಹೇಳಿದಾಗ ಕೆಲವು ಪುರೋಹಿತರು ಅಥವಾ ಶಾಸ್ತ್ರ ಹೇಳೋರು ಏನು ಮಾಡ್ತಾರೆ, ನಿಮ್ಮ ಮನೆಯ ಕುಟುಂಬದ ಅಥವಾ ಸದಸ್ಯರು ಯಾರು ತೀರಿ ಹೋದಂಥ ಸಂದರ್ಭದಲ್ಲಿ ಒಂದು ಶ್ರಾದ್ದ ಮಾಡಿಬಿಡಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಪುರೋಹಿತರು ಹೇಳಿದ್ದಾರೆ. ಜೊತೆಗೆ ಹಿಂದಿನ ಪರಂಪರೆಯಿಂದ ನಾವು ಮಾಡ್ಕೊಂಡಿರುವಂತಹ ರೀತಿ ಯಾವ ರೀತಿ ಆಗಿದೆ ಆ ರೀತಿ ನಾವು ಶ್ರಾದ್ದವನ್ನು ಮಾಡಿಕೊಂಡು ಮುನ್ನುಗ್ತಾ ಇದ್ದೇವೆ. ಆದರೆ ನಾವು ಎಲ್ಲಿ ಎಡುತ್ತಾ ಇದ್ದೀವಿ, ಜೊತೆಗೆ ಶ್ರಾದ್ದಕ್ಕೆ ಸೂಕ್ತವಾದಂತಹ ಸಮಯ ಯಾವುದು, ಈ ಎಲ್ಲ ವಿಚಾರದ ಕುರಿತಂತೆ ನಾವಿವತ್ತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರುಜಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ನಾನು ಹೇಳ್ತಾ ಇದ್ದೆ, ಶ್ರಾದ್ದಕ್ಕೆ ಸೂಕ್ತವಾದ ಸಮಯ ಯಾವುದು ಅನ್ನೋದನ್ನು ನಾವು ಮಾತನಾಡೋದಕ್ಕೂ ಮುನ್ನ ಆ್ಯಕ್ಚುಲಿ ಅದೇ ವಿಷಯವನ್ನು ನಾವು ಇವತ್ತು ಪ್ರಸ್ತಾಪ ಮಾಡಬೇಕು. ಆದರೆ ಶ್ರಾದ್ದ ಅಂದರೆ ಏನು ಅನ್ನುವಂಥ ಒಂದು ವಿಚಾರ ನಾವಿನ್ನೂ ಕೂಡ ಅರ್ಥೈಸಿಕೊಳ್ಳದೇ ಇರುವ ಕಾರಣಕ್ಕಾಗಿ ಶ್ರಾದ್ದ ಅಂದರೆ ಏನು, ಅದಾದ ನಂತರ ಸೂಕ್ತವಾದ ಸಮಯದ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಸಾಮಾನ್ಯವಾಗಿ ನಿಮ್ಮಂಥ ಯುವಕ ಯುವತಿಯರು ಒಂದು ಪ್ರಶ್ನೆ ಬರುತ್ತಿಲ್ಲಿ. ಜನರಲ್ಲಾಗಿ ಹೇಳಬೇಕಾದ್ರೆ ಕೆಲವರು ಎಲ್ಲ ಅಂತ ಹೇಳೋಕ್ಕಾಗಲ್ಲ, ಸತ್ತವರಿಗೆ ಶ್ರಾದ್ದ ಮಾಡ್ತಿರಲ್ಲ, ಅವ್ರೇನು ಬಂದು ಊಟ ಮಾಡ್ತಾರಾ, ನೀವು ನೋಡಿದ್ದೀರಾ ಅಂತ ಕೇಳ್ತಾರೆ. ಹೌದಾ? ಅಂದರೆ ಗೊತ್ತಿಲ್ಲ ತಿಳ್ಕೊಳಕ್ಕೆ. ನಮ್ಮ ಅಪ್ಪನಿಗೆ ನಮ್ಮ ತಾತನಿಗೆ ಅಂತೀರಾ, ಎಡೆ ಹಾಕ್ತೀರಾ, ಏನೋ ತರ್ಪಣ ಕೊಡ್ತೀರಾ, ಅವ್ರು ಬಂದಿದ್ದಾರಾ, ನೋಡ್ತಾ ಇದ್ದಾರಾ, ನಿಮಗೆ ಯಾಕಿದೆಲ್ಲ ಬೇಕಾ, ಅರ್ಥವಿಲ್ಲದ್ದು ಅಂತ ಇವತ್ತಿನ ವಿಜ್ಞಾನದ ಮೂಲತಃ ಹೇಳುವಂಥ ಒಂದು ವಾಡಿಕೆ ಇದೆ. ಅವರದಕ್ಕೆ ಉತ್ತರ ಹೇಳಲ್ಲ, ಬಾಯಿ ಮುಚ್ಚಿಸ್ತಾರೆ. ಸೊ ಯಾಕೆ ಈ ವಿಷಯ ಹೇಳ್ತಿದ್ದೀನಿ ಅಂತಂದರೆ, ಫಸ್ಟ್ ತಿಳ್ಕೋಬೇಕು ಶ್ರಾದ್ದ ಏನಕ್ಕೆ ಮಾಡಬೇಕು ಅಂತಕ್ಕಂಥದ್ದೇ ನಮಗಿನ್ನೂ ಅರ್ಥ ಆಗಿಲ್ಲ. ಶ್ರಾದ್ದ ಮಾಡೋ ಉದ್ದೇಶ ಶ್ರದ್ಧೆ ಅನ್ನೋದು ಅಲ್ಲಿಂದ ಪ್ರಾರಂಭ ಆಗಲಿ ಅಂತ. ಶ್ರಾದ್ದ ಮಾಡೋದ್ರಿಂದ, ಸರಿಯಾದ ಸೂಕ್ತವಾದ ವಿಚಾರ ತಿಳ್ಕೊಂಡು ಮಾಡೋದ್ರಿಂದ ಶ್ರದ್ಧೆ ಪ್ರಾರಂಭ ಆಗತ್ತೆ. ಶ್ರದ್ಧೆ ಇದ್ದಾಗ ಎಲ್ಲವೂ ನಿನಗೆ ಏನು ಬೇಕೆಲ್ಲ ಸಿಕ್ಬಿಡುತ್ತೆ. ಹೌದಾ? ನಾವು ಶ್ರಾದ್ದ ಯಾಕೆ ಮಾಡೋದು ಅಂದರೆ ವೈಕುಂಠಕ್ಕೆ ಸೇರಿಸ್ತೀವಿ, ಮೋಕ್ಷಕ್ಕೆ ಕಳಿಸ್ತೀವಿ, ಹಿರಿಯರಿಗೆ ಮಾಡಬೇಕು ಮಾಡ್ತಾ ಇದ್ದೀವಿ, ಹಿಂಗೆ ತಾನೇ ಹೇಳ್ತಾ ಇರೋದು. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ವಿಷಯಕ್ಕೆ ಬರೋದೇ ಆದರೆ, ಇದಕ್ಕೊಂದು ಸಣ್ಣ ಉದಾಹರಣೆ ಕೊಟ್ಟು ಹೋಗ್ತೀನಿ ಮುಂದಕ್ಕೆ. ಏನದು ಅಂದರೆ, ಶಾಸ್ತ್ರ ಕೇಳ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಉತ್ಪತ್ತಿ ಆಗತ್ತೆ ವಿಚಾರ. ತಂದೆ ತಾಯಿಗಳಿಗೆ ವಂಶಸ್ಥರಿಗೆ ಅಂತಕ್ಕಂಥದ್ದು ತಂದೆ ತಾಯಿಯಿಂದ ವಂಶಸ್ಥರು ಹೋಗುತ್ತೆ. ಅವರಿಗೆ ನಾವು ಏನು ಮಾಡಬೇಕು ಅದನ್ನು ಮಾಡಬೇಕಿತ್ತು, ಮಾಡೋದು ಸರಿಯೇ, ಇಲ್ಲ ಅಂತಲ್ಲ, ಅದು ಸೂಕ್ತವಾದದ್ದೇ, ಅತಿ ಮುಖ್ಯವಾಗಿ ತಿಳ್ಕೊಬೇಕಾದದ್ದೇ. ಆದರೆ ಇಲ್ಲಿ ನಾವು ಗಮನಿಸಬೇಕಾದಂತಹ ವಿಚಾರ, ಶ್ರಾದ್ದದ ಸಮಯ ಅಂತಕ್ಕಂತಹ ವಿಚಾರ ಏನಿದೆ, ಅದನ್ನು ಮಧ್ಯಾಹ್ನ ಅಪರಕಾಲ ಅಂತ ಹೇಳ್ತೀವಿ. ಅದಕ್ಕೆ ಆ ಕಡೆ ಮಧ್ಯಾಹ್ನಕ್ಕೂ ಸೇರಲ್ಲ, ಈ ಕಡೆ ಸಾಯಂಕಾಲಕ್ಕೂ ಸೇರಲ್ಲ. ಆ ರೀತಿಯಾದ ಒಂದು ಸಂದರ್ಭದಲ್ಲಿ ಶ್ರಾದ್ದವನ್ನು ಮಾಡ್ತಕ್ಕಂತಹ ಒಂದು ವಿಚಾರವನ್ನು ತಿಳ್ಕೊಂಡಾಗ ನಿಮಗೆ ಶ್ರದ್ಧೆ ಉತ್ಪತ್ತಿ ಆಗತ್ತೆ. ಏನದು ಶ್ರದ್ಧೆ ಉತ್ಪತ್ತಿ ಆಗತ್ತೆ? ಅಪರಾಹ್ನ ಭೋಜನ ಅಂತಕ್ಕಂತಹ ಒಂದು ವಿಷಯದಲ್ಲಿ ಒಂದೇ ಊಟ. ಎಷ್ಟು? ಒಂದೇ ಊಟ. ಯಾಕೆ ಅಂದರೆ ಅವತ್ತು ಬಗೆ ಬಗೆಯಾದ ಒಂದು ವಿಚಾರಗಳ ಆಹಾರವನ್ನು ರೆಡಿ ಮಾಡಿರ್ತೀವಿ. ಉದ್ದಿನ ಹೊಡೆ, ಹೌದಾ, ಎಳ್ಳು ಉಂಡೆ, ರವೆ ಉಂಡೆ, ಹಲವಾರು ಅವರವರ ವೈಯಕ್ತಿಕವಾಗಿ ಮಾಡಿರ್ತಾರೆ. ಇದೆಲ್ಲವೂ ತುಂಬ ಕೊಬ್ಬಿಗೆ ಸಂಬಂಧಪಟ್ಟಂತಹ ಸೇರಿದಂತಹ, ಒಂದು ಕಡೆ ವಿಟಮಿನ್ನು ಅಂತಲೂ ಹೇಳ್ಬೋದು, ಪೋಷಕಾಂಶಗಳು ಅಂತ ಹೇಳ್ಬೋದು, ಇವೆಲ್ಲ ಸೇರಿ ಮಾಡಿರ್ತೀವಿ. ತಿನ್ನೋ ನಾವೇ ತಾನೇ. ಇದು ನಾವು ಆ ಒಂದು ಸಮಯದಲ್ಲಿ ಊಟ ಮಾಡ್ತಕ್ಕಂಥ ವಿಚಾರದಲ್ಲಿ ಬೆಳಗ್ಗೆ ಉಪವಾಸ ಇರುತ್ತೆ, ರಾತ್ರಿ ಶ್ರಾದ್ದ ಮಾಡೋ ದಿನ ರಾತ್ರಿ ಮನೆಯಲ್ಲಿ ಒಲೆ ಹಚ್ಚಬಾರ್ದು ಅಂತ ಹೆದರಿಸಿಟ್ಟಿದ್ದಾರೆ. ಯಾಕೆ ರಾತ್ರಿ ಮಾಡಬಾರ್ದು? ಒಂದೇ ಊಟ ಮಾಡಿದಾಗ ಅದು ಕಂಪ್ಲೀಟ್ ಜೀರ್ಣ ಆಗೋ ತನಕ ತುಂಬ ಟೈಮ್ ತೊಗೊಳುತ್ತೆ. ಮತ್ತೆ ರಾತ್ರಿ ತಿಂದರೆ ಆರೋಗ್ಯ ಕೆಡುತ್ತೆ. ಜೊತೆಗೆ ಅದರ ಬಗ್ಗೆ ನಂಬಿಕೆ ಹೋಗುತ್ತೆ. ಮಾಡಿದೆ ಬೆಳಗ್ಗೆ ಹೇಳೋಕ್ಕೆ ಆಗ್ತಾಯಿಲ್ಲ, ನನಗೆ ತುಂಬ ತಲೆನೋಯ್ತು, ಜ್ವರ ಬಂತು ಅಂತ ಏನೋ ಅಂತ ಹೇಳ್ತಾರೆ. ಇನ್ನೊಂದು ವರ್ಷ ನಮ್ಗೆ ಆಗಿ ಬಂದಿಲ್ಲ ಅಂತ ಮಾಡೋದು ಬಿಟ್ಬಿಡ್ತಾರೆ ಅವರು. ತಪ್ಪಿಲ್ಲಾಗಿದೆ ಅಂತ ತಿಳ್ಕೊಳ್ಳಲ್ಲ. ಸೊ ಹೀಗಾಗಿ
ಈ ಶ್ರದ್ಧೆಯನ್ನು ತೋರಿಸ್ತಕ್ಕಂಥದ್ದೇ ಶ್ರಾದ್ದ. ದಿನಕ್ಕೆ ಒಂದು ಊಟ ಮಾಡ್ತಕ್ಕಂಥದ್ದು, ಏನೇನು ತಿನ್ನಬೇಕು ಅಂತೀರ ಅದು ಮಧ್ಯಾಹ್ನವೇ ತಿಂದುಬಿಡಿ, ಆ ಥರ ತಿಂದ ದಿನದಲ್ಲಿ ರಾತ್ರಿ ಮಾಡಬೇಡಿ, ನಿಷೇಧ ಅಂತಕ್ಕಂತಹ ಒಂದು ವಿಚಾರಕ್ಕೆ ಈ ಶ್ರಾದ್ದ ಹಿರಿಯರ ಮೂಲಕವಾಗಿ ಬಂದಿರತಕ್ಕಂಥ ಒಂದು ಸಂಪ್ರದಾಯಬದ್ಧವಾಗಿ ಇರತಕ್ಕಂಥ ವಿಷಯ. ಈಗ ನಾವು ಮಾಡ್ತಾ ಇರೋದು ಏನು ಅಂತಂದರೆ, ಎಷ್ಟಕ್ಕೆ ಸಂಬಂಧಪಟ್ಟಂಗೆ ಎಲ್ಲರೂ ಬಂದಾಗ ಸಂಜೆ 6 ಗಂಟೆ ಮೇಲೆ ಏನೋ ಒಂದು ಮಾಡಿಬಿಟ್ಟು ಮಾಡ್ಕೋತಾರೆ. ಅದು ಅವರ ಅನುಕೂಲಕ್ಕೆ ತಕ್ಕಂತೆ. ಬೆಳಗ್ಗೆ ಅವ್ರು ಹೇಳೋಕ್ಕಾಗಲ್ಲ. ಇನ್ನು ನಾನ್ ವೆಜ್ ಮಾಡಿದವರಂತೂ 3 ದಿನ ಆದರೂ ಮೇಲೆ ಕೇಳಲ್ಲ, ತಿಂದಿರೋದೇ ರಾತ್ರಿ ಅಲ್ವೇನಮ್ಮ. ಹೀಗೆ ಮಾಡಿ ಕೊನೆಗೆ ಏನಾಗುತ್ತೆ, ನಿಮ್ಗೆ ಅದರಿಂದ ಏನೂ ಫಲ ಸಿಕ್ಕಲ್ಲ. ಇದರಿಂದ ನಮಗೆ ಶ್ರಾದ್ದ ಅಂತಕ್ಕಂಥದ್ರಿಂದ ನಾವು ಏನೇನು ಪಡ್ಕೋಬಹುದು ಅಂತಕ್ಕಂಥದ್ದಕ್ಕೆ ನಾವೆಲ್ಲಿ ತುಂಬ ತಪ್ಪು ಮಾಹಿತಿ ಕೊಟ್ಟೋಗಿದ್ದೀವಿ ಅಂತಕ್ಕಂಥದ್ದಕ್ಕೆ ಇವತ್ತು ಕೆಲವೊಂದು ವಿಚಾರಗಳನ್ನ ಮುಂದೆ ಇಡೋಣ. ಶ್ರಾದ್ದ ಮಾಡುವುದು ಎಷ್ಟು ಸೂಕ್ತ, ಶ್ರೇಷ್ಠ ಅಂತಕ್ಕಂಥದ್ದಕ್ಕೆ, ನಮ್ಮ ದೇಹವನ್ನು ಎಷ್ಟರ ಮಟ್ಟಕ್ಕೆ ಸೋಂಕು ರೋಗದಿಂದ ಮುಕ್ತವನ್ನಾಗಿ ಮಾಡುವುದೇ ಶ್ರಾದ್ದ. ಸೋಂಕು ರೋಗ ಅಂದರೆ ಗೊತ್ತೇನಮ್ಮ, ಜಾಸ್ತಿ ತಿಂದರೆ ಒಳಗಡೆ ಏನೋ ಆಗ್ಬಿಡತ್ತೆ, ಇನ್ಫೆಕ್ಷನ್ ಆಗುತ್ತೆ ಹೇಳ್ತಾರಲ್ಲಮ್ಮ, ಅದನ್ನು ಸೋಂಕು ರೋಗ ಅಂತಾರೆ. ಈ ಶ್ರಾದ್ದ ಈ ಸೋಂಕು ರೋಗವನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದೆ. ಏನಿದು ಸೋಂಕು ರೋಗ ಅಂದರೆ, ರಕ್ತವನ್ನು ಕೆಡಿಸ್ತಕ್ಕಂತಹ ವಿಚಾರಕ್ಕೆ ಹೋಗೋದೇ ಈ ಸೋಂಕು ರೋಗ. 40% ಎಲ್ಲರಲ್ಲೂ ಸೋಂಕು ರೋಗ ಇದೆ. ಇದು ರಿಪೇರಿ ಆಗಿಲ್ಲ, ಇನ್ನೂ ಆಗೋದೂ ಇಲ್ಲ. ಯಾಕೆ ನಮ್ಗೆ ಅರ್ಥನೇ ಆಗಿಲ್ಲ. ಹಾಗಾಗಿ ಈ ಸೋಂಕು ರೋಗ ನಿವಾರಣೆ, ನಮ್ಮ ರಕ್ತವನ್ನು ಶುದ್ಧಿ ಮಾಡ್ತಕ್ಕಂಥದ್ದಕ್ಕೆ ಅಂತಕ್ಕಂಥದ್ದು ಸೋಂಕು ರೋಗ ನಿವಾರಣೆ ಆಗ್ತಕ್ಕಂಥ ವಿಚಾರ ನಮ್ಮ ಅಪ್ಪ ಅಮ್ಮನೂ ಮಾಡಿಲ್ಲ, ಅವರ ಅಪ್ಪ ಅಮ್ಮನೂ ಮಾಡಿಲ್ಲ, ನಾವು ಮಾಡ್ತಾಯಿಲ್ಲ, ಮುಂದಕ್ಕೂ ಮಾಡಲ್ಲ. ಹಿರಿಯರಿಗೆ ಅಂತ ತಿಳ್ಕೊಂಡಿದ್ದೀವಿ ಹೊರತು ನಮ್ಮ ದೇಹವನ್ನು ಹೇಗೆ ರಕ್ಷಣೆ ಮಾಡ್ಕೋಬೇಕು ಅಂತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ಇದನ್ನು ತಿಳ್ಕೋಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಹಿರಿಯರು ಬಂದು ನೋಡ್ತಾರ ಅನ್ನೋದಕ್ಕೊಂದು ಉತ್ತರ ಬೇಕಾಗತ್ತೆ ಅಲ್ವಾ. ಇದು ಪ್ರಶ್ನೆ ಸಾಕಷ್ಟು ಲೆಕ್ಕದಲ್ಲಿದೆ. ನಿಮ್ಮ ಕುಟುಂಬಸ್ಥರಲ್ಲಿ ಯಾರಿಗಾರು ಜೋರಾಗಿ ರೇಗಿದ್ರೆ, ಬೈದರೆ ಅವ್ರು ನಿಮ್ಮ ಕಡೆಗೆ ಗುಡ್ಡೆ ತಿರುಗಿಸ್ತಾರೆ, ಕಣ್ಣಿನ ಗುಡ್ಡೆ ತಿರುಗಿಸ್ತಾರೆ. ಹೌದಾ? ಏನು ಹಂಗೆ ನೋಡ್ತಾನೆ ಅವರು. ಅದೇ ನಮ್ಮ ಹಿರಿಯರು ಕಣ್ಣಿನ ಮೂಲಕವಾಗಿ ಅದನ್ನು ನೋಡ್ತಾರಂತೆ, ನಮ್ಮ ಮಕ್ಕಳು ಮಾಡ್ತಾ ಇರ್ತಕ್ಕಂಥದ್ದು ಅಂತ. ಅಂದರೆ ನಿಮ್ಮ ವಂಶದಲ್ಲಿ, ಈ ಕುಟುಂಬದಲ್ಲಿ ಎಲ್ಲಿ ಹುಡುಗರಿದ್ದಾರೆ, ಗಂಡ ಹೆಂಡತಿ ಕುಟುಂಬ ಏನಿದೆ, ಇದೆಲ್ಲ ಕಣ್ಣು ದೃಷ್ಟಿ ಯಾರ್ದು ಅಂದರೆ ಹಿರಿಯರದು. ಆ ಕಣ್ಣಿನ ಮೂಲಕವಾಗಿ ಅವರು ಭಗವಂತ ಕೂಡ ನೈವೇದ್ಯ ತೋರಿಸ್ತೀವಿ, ಭಗವಂತ ತಗೊಳ್ಳಲ್ಲ. ಭಗವಂತ ಪರಿಮಳದ ಮೂಲಕವಾಗಿ ತಗೋತಾರಂತೆ. ನೈವೇದ್ಯ ಹೇಗೆ ತಗೋತಾರೆ? ಪರಿಮಳ, ಸುವಾಸನೆ. ಹಾಗಾದರೆ ಏನು ಹಾಕಬೇಕು ಅಂದರೆ, ಅದಕ್ಕೇನಿದ್ರೂ ತುಪ್ಪದಲ್ಲೇ ಸಿದ್ಧತೆ ಆಗಿರಬೇಕು. ಅದು ಮಹಾ ನೈವೇದ್ಯ. ಸುಮ್ಮನೆ ಏನೋ ಒಂದು ಒಗ್ಗರಣೆ ಹಾಕೋದು, ಏನೋ ಒಂದು ಮಾಡಿಬಿಟ್ಟು ನಿಮ್ಮ ಚಪ್ಪಲಿಗೆ ದೇವ್ರಿಗೆ ತೋರಿಸ್ತೀನಿ ಅಂತ ಮಾಡಿದ್ರೆ, ಕೆಲವರು ತಗಣಿ ಕಾಳು, ಬದನೆಕಾಯಿ ಏನೆಲ್ಲ ತೊಗೊಂಡು ಎಡೆ ಹಾಕ್ತಂಗೆ ಹಾಕ್ಬಿಡ್ತಾರೆ ದೇವರಿಗೆ. ಈ ಸತ್ತೋರಿಗೆ ಏನು ಹಾಕಬೇಕು, ದೇವ್ರಿಗೆ ನೈವೇದ್ಯ ಮಾಡಬೇಕು, ಅರ್ಥನೇ ಇಲ್ಲ. ಏನಮ್ಮ, ಬೇಯಿಸಿದ ಅಡುಗೆ ದೇವರಿಗೆ ಯಾವ ಕಾರಣಕ್ಕೂ ಇಲ್ಲ. ಬೇಯಿಸಿದ ಅಡುಗೆ ಇರೋದು ಸತ್ತವರಿಗೆ. ಬೇಯಿಸದೇ ಇರತಕ್ಕಂಥ ನೈವೇದ್ಯ ಪರಿಮಳ ಭರಿತ ಬರತಕ್ಕಂಥದ್ದು ಏನು ಅಂದರೆ, ಬಾಳೆಹಣ್ಣು, ಕೊಬ್ಬರಿ ತುರಿ, ಬೆಲ್ಲ, ಏಲಕ್ಕಿ ಪುಡಿ. ಇದು ಪವಿತ್ರವಾದ, ನಮ್ಮ ದೇಹಕ್ಕೂ ತುಂಬ ಆರೋಗ್ಯದಾಯಕವಾದಂತಹ, ದೇವರಿಗೆ ತೋರಿಸ್ಬೇಕಾದಂಥ ನೈವೇದ್ಯ. ನಾವು ಸತ್ತವ್ರಿಗೂ ಒಂದೇ, ಎಲ್ರಿಗೂ ಒಂದೇ. ಅದಕ್ಕೆ ಈ ನಾಟಿ ನಾವು ಸೋಂಕು ರೋಗದಲ್ಲೇ ಬದುಕ್ತಿರೋದು. ಮಂಗಳಾರತಿ ತಗೊಂಡ್ರೆ ಉಷ್ಣ, ತೀರ್ಥ ಕುಡಿದ್ರೆ ಶೀತ. ಇದು ಆಗಲ್ಲ, ಅದು ಆಗಲ್ಲ, ಹೆಂಗೆ ಬದುಕೋದು? ಇದೇ ಸೋಂಕು ರೋಗ. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರವಾಗಿ ನಾವು ಯಾವುದೂ ಅರ್ಥ ತಿಳಿದೆ ಮಾಡ್ತಾ ಇರ್ತಕ್ಕಂಥದ್ದು ನಾವು ಈ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಂತಕ್ಕಂಥ ಲೆಕ್ಕಾಚಾರ ಆಗತ್ತೆ. ಇವತ್ತು ಮಕ್ಕಳಲ್ಲಿ ಕೇಳೋದು, ಗಂಡನಲ್ಲಿ ಹೆಂಡತಿಯಲ್ಲಿ ಕೇಳೋದು, ಶ್ರದ್ಧೆ ಬೇಕು ಅಂತ ಹೇಳ್ತಾರೆ. ಯಾರಲ್ಲೂ ಶ್ರದ್ಧೆ ಇಲ್ಲ. ಹೌದಲ್ಲಮ್ಮ? ಅದೇ ರೀತಿಯಾಗಿರ್ತಕ್ಕಂತಹ ಒಂದು ವಿಚಾರದಲ್ಲಿ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾರೆ. ಇದೊಂದು ಕಿತ್ತೋಗಿರೋ ಪದ, ಹ್ಯಾಪಿ ಬರ್ತ್ಡೇ ಅಂತೆ. ಅದು ನಿಜವಾಗ್ಲೂ ಹೇಳಬೇಕಾದ್ರೆ ಹ್ಯಾಪಿ ಹೆಲ್ತ್ ಡೇ ಅಂತ ಹೇಳಬೇಕು, ನಾಟ್ ಎ ಬರ್ತ್ಡೇ. ಆರೋಗ್ಯ ಚೆನ್ನಾಗಿರ್ಬೇಕೋ ಬೇಡ? ಈ ಕಿತ್ತೋಗಿರೋ ಸಂಪ್ರದಾಯ ನಮ್ಮ ದೇಶನ ಹಾಳು ಮಾಡ್ತಾ ಇದ್ದಾರೆ. ಹ್ಯಾಪಿ ಬರ್ತ್ಡೇ ಅಂತೆ, ಹ್ಯಾಪಿ ಸಂಕ್ರಾಂತಿ ಅಂತೆ. ಯಾರು ಇದೆಲ್ಲ ಕಿತ್ತೋಗಿರೋದೆಲ್ಲ ಹೇಳ್ಕೊಟ್ಟಿದ್ದು? ಆರೋಗ್ಯ ಸುಧಾರಣೆ ಆಗ್ತಾ ಇದೆ ಅಂದರೆ ನಿನ್ನ ಆಯುಷ್ ಚೆನ್ನಾಗಿದೆ ಅಂತ. ಕೂತ್ರೆ ಹೇಳೋಕ್ಕಾಗಲ್ಲ, ಮಲ್ಕೊಂಡ್ರೆ ನಿದ್ದೆ ಬರಲ್ಲ, ಹ್ಯಾಪಿ ಅಂತೆ. ಬೆಳಗ್ಗೆ ಎದ್ದ ತಕ್ಷಣ ಕಣ್ಣಿಷ್ಟು ದಪ್ಪ ಊದ್ಕೊಂಡಿರ್ತದೆ, ಹ್ಯಾಪಿ ಬರ್ತ್ಡೇ ಹೇಳ್ಬಿಡೋದು. ಎಂಥ ಸಂಪ್ರದಾಯ ರೀ ಇದು? ಅರ್ಥ ಇದೆಯಾ ನಮ್ಮ ಏನಾದ್ರು ಇದರಲ್ಲಿ?
ಮಕ್ಕಳಿಗೆ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾರೆ. ಆರೋಗ್ಯ ಯಾರ ನೋಡ್ತಾರಾ? ಆರೋಗ್ಯ ಚೇತರಿಸ್ಕೊಳ್ಳೋ ಕೇಳ್ಕೊಡ್ತಾರಾ? ಇಲ್ಲ. ಆ ಮಗು 28 ರಾಮ ನಿಂತ್ಕೊಳ್ಳೋ ತಂತಿ ಅಳ್ಳಾಡ್ದಂಗೆ ಅಳ್ಳಾಡ್ತಾ ಇರ್ತದೆ. ಅದು ನಿಲ್ಲಿಸ್ಬಿಟ್ಟು ಊರಿಸ್ಬಿಟ್ಟು ಚಾಕಲ್ ಕುಯ್ಸ್ಬಿಡ್ತಾರೆ. ಅದು ಹ್ಯಾಪಿ ಬರ್ತ್ಡೇ ಅಂತೆ. ಹಾಂ, ದೇಹದಲ್ಲಿ ಶಕ್ತಿನೇ ಇಲ್ಲ ರೀ, ಎಂತಾದ್ರಿ ಹ್ಯಾಪಿ? ಹ್ಯಾಪಿ ಹೆಲ್ತ್ ಡೇ. ಹೇಗಿದೆಯಮ್ಮ? ಚೆನ್ನಾಗಿದೆ ಗುರುಜಿ. ಜ್ಞಾನೋದಯ ಬೇಕ್ರಿ, ಮನುಷ್ಯ ಪರಿವರ್ತನೆ ಆಗಬೇಕು ಅಂತ ಮಾಹಿತಿ ಕೊಡಿ. ಯಾವನೋ ಹೇಳದ ಅದನ್ನು ಹೇಳ್ಕೊಂಡು ಹೋಗೋ ಸುಮ್ಮನೆ ಅಲ್ಲ. ಹೇಳೋದು ನಿಮ್ಮಿಷ್ಟ, ಆದರೂ ಹೇಳೋದು ಧರ್ಮ ನಾನು ಹೇಳಿದ್ದೀನಿ ಅಷ್ಟೇ. ಇದನ್ನು ಗಮನಿಸಿ ನೋಡಿ. ಹೆಲ್ತ್ ಡೇ ಅಂದರೆ ಕೇಳಿಸ್ಕೊಂಡರು ಹೌದಲ್ವಾ, ನಾನು ಹೆಲ್ತ್ ಬಗ್ಗೆ ನೋಡ್ಕೋಬೇಕಾ, ಒಂದು ಮೆಸೇಜ್ ಸಿಗ್ತದೆ. ಹೌದು. ಹ್ಯಾಪಿ ಬರ್ತ್ಡೇ ಅಂದರೆ ಹೇಳದಪ್ಪ ಸುಮ್ಮನೆ 28 ಜನ ಫೋನ್ ಮಾಡ್ತಾವ್ರೆ, ಒಳ್ಳೆ ರಾಮಾಯಣ ಆಯಿತು ಅಂತ ಬೇಜಾರು ಮಾಡ್ಕೋತಾರೆ. ಅವ್ರು ಹ್ಯಾಪಿ ಹೇಳಿದ್ರು, ಇವ್ರಿಗೆ ಬೇಜಾರಾಯಿತು. ಯಾಕೆಂದರೆ ಆರೋಗ್ಯನೇ ಚೆನ್ನಾಗಿಲ್ಲ, ಹ್ಯಾಪಿಯಲ್ಲಿ ಬಂತಲ್ಲಿ. ತಿಂಡಿನೇ ತಿಂದಿರಲ್ಲ ಪಾಪ, ಸಮಯದ ಅಭಾವ, ಏನಪ್ಪ ಹ್ಯಾಪಿ ಹೇಳೋದು ಅಲ್ಲಮ್ಮ? ಈ ಥರ ಪರಿಸ್ಥಿತಿ ಸಾಕಷ್ಟು ಜನಕ್ಕೆ ಇರುತ್ತೆ. ಸಮಯದ ಅಭಾವ, ಹ್ಯಾಪಿ ಹ್ಯಾಪಿ ಹೇಳಿ ಸಾಯಂಕಾಲ ತನಕ ಏನು ಹ್ಯಾಪಿನೋ. ಓಕೆ, ಇರಲಿ. ಮುಖ್ಯವಾದ ಒಂದು ವಿಚಾರ ಹೇಳ್ತೀನಿ ಇದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ. ಏನು? ಹಾವಿನ ಆಹಾರ ಯಾವುದಮ್ಮ? ಹಾವಿನ ಆಹಾರ ಯಾವುದು? ಏನದು ತಗೊಳ್ಳೋದು ಹಾವು ನಿನ್ನ ಪ್ರಕಾರ ಅಂದಾಜಾಗಿ? ಹಾಂ, ನಾಗರ ಪಂಚಮಿ ಸಂದರ್ಭದಲ್ಲಿ ಹಾವುಗಳಿಗೆ ಹಾಲೆರೆಯುವುದು ಈ ಥರ. ಇದರಂಥ ಕೆಟ್ಟ ಅಭಿಪ್ರಾಯ ಇನ್ನೊಂದಿಲ್ಲಮ್ಮ. ಹಾವಿನ ಆಹಾರ ಎಷ್ಟೋ ಜನ ಹೇಳ್ತಾರೆ, ನನ್ನ ನಗು ಬರುತ್ತೆ, ನಾನು ಬಟ್ಲಲ್ಲಿ ಹಾಲಿಡ್ತಿದ್ದೆ ಸ್ವಾಮಿ, ಹಾವು ಕುಡ್ಕೊಂಡೋಯ್ತಿತ್ತು. ನಿಜವಾಗಲೂ ಹಾವಿನ ಆಹಾರ ಹಾಲು ಅಲ್ವೇ ಅಲ್ಲ. ಅದು ಕುಡಿಯೋದೇ ಇಲ್ಲ, ಅದು ಮಾಂಸಾಹಾರಿ ಅಮ್ಮ, ಪ್ಯೂರ್ ನಾನ್ ವೆಜ್ ಅದು. ಅದಕ್ಕೆ ಉದಾಹರಣೆ ಹೇಳ್ತೀನಿ, ಯಾಕೆ ಹಾಲು ಬಳಸಬೇಕಿತ್ತು ಅಲ್ಲಿ ಅಂತ ಉದಾಹರಣೆ ಹೇಳೋಣ. ಸದ್ಯಕ್ಕೆ ನಾವು ಹಾಲು ಹಾವಿನ ಆಹಾರ ಅಲ್ಲ. ಆದರೂ ನಾವು ಹೇಳ್ತಿದ್ದೀವಿ ಹಾವಿಗೆ ನಮ್ಮ ಅಪ್ಪಿಡ್ತಿದ್ದಂತೆ ಬಟ್ಲಲ್ಲಿ ಕುಡ್ಕೋಯ್ತಿತ್ತಂತೆ. ಅಯ್ಯೋ ಅಯ್ಯೋ, ಕತೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ. ಏನಮ್ಮ, ಈ ಸುಳ್ಳು ಹೇಳ್ಕೊಂಡೇ ಬದುಕ್ಬಿಟ್ಟು ನಾವು, ಒಂದಕ್ಕೂ ಆಧಾರ ಇಲ್ಲ. ಹಾಗಿರಬೇಕಾದ್ರೆ ಯಾಕೆ ಅದನ್ನು ತೋರಿಸಿದ್ರು? ಹಿಂದಿನವರು ಹುತ್ತಕ್ಕೆ ತನಿ ಎರಿತಾ ಇದ್ರು ಅಂತ ಹೇಳ್ತಾರೆ, ಹೌದಾ? ಹುತ್ತಕ್ಕೆ ಈಗ ಹುತ್ತ ಹೊಡೆದಾಕ್ಬಿಟ್ಟವ್ರೆ, ಅದಕ್ಕೆ ನಾಗರದು ಶಿಲೆ ತಂದಲ್ಲಿ ಇಟ್ಬಿಡ್ತಾರೆ. ಆ ನಾಗರ ಶಿಲೆ ಪೂಜೆ ಮಾಡೋದಕ್ಕೇ ಹಾವುಗಳು ಮನೆ ನುಗ್ತಾ ಇರೋದು ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಏನು? ಹಾವುಗಳಿರೋ ಜಾಗನ ಒಡೆದು ಮನೆ ಕಟ್ತಾ ಇದ್ದೀವಿ. ಈಗ ಅದು ಎಲ್ಲಿಗೆ ಹೋಗ್ಬೇಕು? ಮನೆ ಒಳಗಡೆ ಬರಬೇಕು, ಹೌದಾ? ಈ ರೀತಿಯಾಗಿ ನಾವು ಮಾಡ್ತಾ ಇರೋದೆಲ್ಲ ಬರೀ ವಿಚಿತ್ರವಾಗಿರ್ತಕ್ಕಂತಹ ನೈಸರ್ಗಿಕವಾಗಿರ್ತಕ್ಕಂಥ ಪ್ರಕೃತಿಯನ್ನು ಹಾಳು ಮಾಡ್ತಾ ಇರಬೇಕಾದ್ರೆ ಮನೆ ಒಳಗಡೆ ಎಲ್ಲವೂ ನುಗ್ಗುತ್ತೆ. ಅದು ಹಿಂದೆ ಇದ್ದದ್ದು ಸಂಪ್ರದಾಯ ಏನಕ್ಕೆ ಅಂದರೆ, ಹುತ್ತದಲ್ಲಿ ಗೆದ್ದಲು ಹುಳ ಇರುತ್ತೆ, ಹೌದಾ? ಅದು ಶೀತ ಇರತಕ್ಕಂಥ ಜಾಗ ಅಂತ ಹುತ್ತವನ್ನು ಕನ್ಸಿಡರ್ ಮಾಡಿದ್ದೀವಿ. ಶೀತ ಅಂದರೆ ಹತ್ತಿರದಲ್ಲೇ ನೀರಿದೆ ಅಂತಕ್ಕಂಥದ್ದು ಕೂಡ ಸತ್ಯ ಆಗಿದೆ. ಹಾವು ಎಲ್ಲ ಸಮಯದಲ್ಲೂ ಹುತ್ತದೊಳಗಡೆ ಇರಲ್ಲ. ಯಾವಾಗ ಬರ್ಬೋದು ಹಾವು? ಹುತ್ತದೊಳಗಡೆ ಯಾವಾಗ ಬರುತ್ತೆ? ಸೆಕೆ ಕಾಲದಲ್ಲಿ ಮಾತ್ರ ಅದು ಹುತ್ತದೊಳಗಡೆ ಹೋಗುತ್ತೆ. ಯಾಕೆ? ತಣ್ಣಗಿದೆ ಅಂತ. ನಾವು ಯಾವಾಗಲೂ ಹಾವು ಅದರೊಳಗಡೆ ಇರುತ್ತೆ, ಹುತ್ತೊಳಗಡೆ ಹಾವಿರುತ್ತೆ. ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀವಲ್ವಾ? ಹೀಗೆ ಒಂದೊಂದು ವರ್ಣನೆ ಮಾಡ್ತಾ ಇದ್ದರೆ ನಾವು ಏನು ತಿಳ್ಕೊಂಡಿದ್ದೀವಿ? ದಟ್ ಇಸ್ ಸೈನ್ಸ್. ಈ ಸೈನ್ಸು ನಮ್ಮನ್ನು ಈ ಮಟ್ಟಕ್ಕೆ ತೊಗೊಂಡೋಗಿದೆ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಹಾವು ಯಾವಾಗಲೂ ಹುತ್ತದಲ್ಲೇ ಇರುತ್ತಾ? ಅಪ್ರಾಣೆ ಇಲ್ಲ. ಶೀತ ಅದಕ್ಕೆ ತುಂಬ ಇಷ್ಟ, ತಡ್ಕೊಳ್ಳಲ್ಲ, ಟೆಂಪ್ರೇಚರ್ ತಡ್ಕೊಳ್ಳಲ್ಲ. ಭಯಂಕರವಾಗಿ ಹೆದರೋದು, ಭಯ ಬೀಳೋದು ಯಾವುದು ಪ್ರಾಣಿ ಅಂದರೆ ಹಾವೇ. ನಾವು ಹೆದರ್ಕೋತೀವಿ, ನಮಗಿನ್ನ ಹೆಚ್ಚು ಹೆದರ್ಕೊಳ್ಳುತ್ತದು. ಈ ವ್ಯತ್ಯಾಸ ನಮಗಿನ್ನೂ ಗೊತ್ತಾಗಿಲ್ಲ. ಹಾಗಾಗಿ ಇದೊಂದು ಕೊನೆ ವಿಷಯಕ್ಕೆ ಬರ್ತೀನಿ. ಆ ಹುತ್ತ ಮಣ್ಣಿನವನ್ನು ವೃದ್ಧಿ ಮಾಡ್ತಕ್ಕಂತಹ ಅದಕ್ಕೊಂದು ಔಷಧಿ ಬೇಕು. ಅದಕ್ಕೆ ಅರಿಶಿಣ, ಕುಂಕುಮ, ಗಂಧದ ಕಡ್ಡಿ ಎಲ್ಲೂ ಇಲ್ಲ. ಅರಿಶಿಣ, ಕುಂಕುಮ, ಹಾಲು, ತುಪ್ಪ ಇದನ್ನು ಹಾಕ್ತಾ ಇದ್ರು. ಅದು ವೃದ್ಧಿ ಆಗಲಿ, ಹುತ್ತ ನಾಶ ಆಗಬಾರ್ದು ಅಂತ ಹೇಳಿ ಪ್ರಕೃತಿಯನ್ನು ಉಳಿಸ್ಬೇಕು ಅಂತ ಹೇಳಿ ಹಿಂದಿನವರು ಮಾಡಿಕೊಟ್ಟಂತಹ ರಿಯಲ್ ಸೈನ್ಸಿಸ್ಟ್ ಯಾರು ಅಂದರೆ ಹಿಂದಿನವರು. ಈಗಿರೋರು ಆರ್ಟಿಫಿಷಿಯಲ್ ಸೈನ್ಸಿಸ್ಟ್. ನಮಗೆ ಯಾರು ಬೇಕು? ರಿಯಲ್ ಸೈನ್ಸಿಸ್ಟ್ ಬೇಕಾ? ಆರ್ಟಿಫಿಷಿಯಲ್ ಬೇಕಾ? ಹಿಂದಿನವ್ರಿಗೆ ಏನು ಹೇಳಬೇಕು ನಾವು? ರಿಯಲ್ ಸೈನ್ಸಿಸ್ಟ್. ಈಗಿನವರು ಆರ್ಟಿಫಿಷಿಯಲ್ ಸೈನ್ಸಿಸ್ಟ್. ಇಷ್ಟೇ ನಮ್ಮ ಜೀವನ. ಅದನ್ನೇ ಹ್ಯಾಪಿ ಬರ್ತ್ಡೇ ಮಾಡ್ಕೊಂಡಿರೋದು, ರಿಯಲ್ಗೆ ಹೋಗಿ. ಹಾಗಾಗಿ ಇದು ಈಗ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಜೊತೆಗೆ ಅದು ಆ ಮಟ್ಟಕ್ಕೆ ಪ್ರಕೃತಿದತ್ತವಾಗಿರ್ತಕ್ಕಂಥ ರಕ್ಷಣೆ ಮಾಡೋದಕ್ಕೆ ಹಾಲು, ತುಪ್ಪ ಅಲ್ಲಿ ಬಳಸ್ತಿದ್ರು. ಅದು ಬೆಳೀತಾ ಇತ್ತು, ನಾವು ಪೂಜೆ ಮಾಡೋಕ್ಕೆ ಅನುಕೂಲ ಆಗ್ತಿತ್ತು. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಈಗ ನಾವು ಮಾಡುತ್ತಿರುವುದು ನಾಗರ ಕಲ್ಲು ತಂದು ಇಟ್ಟವರೇ ಅಲ್ಲಿಗೆ ತಗೊಂಡು ಮೊಟ್ಟೆ, ಹಾಲು, ಮೊಸರು, ತುಪ್ಪ, ಬಾಳೆಹಣ್ಣು ಎಲ್ಲ ಬೆಳೆದಿದ್ದೇ ಬೆಳೆದಿದ್ದು.
ಕಲ್ಲಿಗೆ ಅಲ್ಲಮ್ಮ ನಾಶ ಮಾಡಿ ಗಬ್ಬೆಳಿಸಿ ಬಂದ್ಬಿಡ್ತಾರೆ. ಅದೇ ಶಾಪ ಇವ್ರಿಗೆ. ನಾಗರ ಕಲ್ಲು ಪಂಚಮಿ ತನೀರಿಬೇಕು ನಾವು ಕಾಲದಿಂದ ಯಾರ್ಕೊಂಬಂದೀವಿ ಅಂತ. ಏನು ಎರಿತೀರೋ ಏನು ತಿಳ್ಕೊಂಡಿದ್ದೀರೋ ಅದನ್ನು ಪೂರ್ಣ ಕಣ್ಣು ಗಿಣ್ಣೆಲ್ಲ ಮುಚ್ಚಿಬಿಡ್ತಾರೆ ಆ ಒಂದು. ಅದರ ಶಕ್ತಿ ಇರೋದು ಕಣ್ಣು ನಾಲ್ಗೆಲ್ಲಿ ಮಾತ್ರ, ಕಿವಿ ಇಲ್ಲ ಅದಕ್ಕೆ. ಹೌದಾ? ಅದು ಎಷ್ಟು ಜನ ಗೊತ್ತೋ ನಂಗೆ ಗೊತ್ತಿಲ್ಲ. ಸೊ ಹಾಗಾಗಿ ಯಾಕೆ ವಿಚಾರವನ್ನು ತಂದೆ ಅಂದರೆ ಇದು ತುಂಬ ಅತಿ ಒಂದು ತಮಾಷೆಯಾಗಿರ್ತಕ್ಕಂಥ ಒಂದು ಸನ್ನಿವೇಶಕ್ಕೆ ಇಷ್ಟೆಲ್ಲ ನಾನು ಹೇಳಬೇಕಾಯ್ತು. ಅಂದರೆ ನಾವು ತಿಳ್ಕೊಂಡು ಮಾಡ್ಕೊಂಡು ಬರ್ತಾ ಇರೋದು ಹಿಂದಿನವ್ರು ಮಾಡಿದ್ದಂಥದ್ದು ನಿಜವಾಗೂ ಶಾಸ್ತ್ರಕ್ಕೆ ಧರ್ಮಕ್ಕೆ ಹತ್ತಿರವಾದದ್ದೇ ಮಾಡಿದರು. ಈಗಿನವ್ರು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಕೊನೆ ಭಾಗ ಹೇಳ್ಬಿಡ್ತೀನಿ. ಏನು ಅಂದರೆ ಇವತ್ತು ನಾಯಿಗೆ ತಲೆ ಕೆಟ್ಟಿದೆ ನಂಬರ್ 1, ಸಿಕ್ತವ್ರಿಗೆಲ್ಲ ನಾಯಿ ಕಸ್ತಾ ಇದೆ ನಂಬರ್ 2. ಈ ಸತ್ಯ ಏನಕ್ಕೆ ಅಂದರೆ ಹಿಂದಿನವರು ಇದ್ದಂಥ ಒಂದು ವಿಚಾರ, ಕೊನೆಯ ತುತ್ತು ನಾಯಿಗೆ ಮೊದಲ ತುತ್ತು ಕಾಗೆಗೆ ಅಂತ ಒಂದು ಸಂಪ್ರದಾಯ ಇಟ್ಟಿದ್ರು. ಕೊನೆಯ ತುತ್ತು ಯಾರಿಗೆ? ನಾಯಿಗೆ. ಮೊದಲ ತುತ್ತು ಕಾಗೆಗೆ. ಇದು ಮಾಡೇ ಊಟ ಮಾಡಬೇಕಿತ್ತು. ಇದಕ್ಕೆ ಸಂಪ್ರದಾಯ ತಂದರು. ಈಗ ಕೊನೆ ತುತ್ತು ಇಲ್ಲ, ಮೊದಲು ತುತ್ತು ಇಲ್ಲ, ನಾಯಿಗೇನು ಸಿಕ್ಕಲ್ಲ. ಅದಕ್ಕೆ ತಲೆಕಟ್ಟಂಗೆ ಇಟ್ಕೊಂಡು ಈ ಸಿಕ್ತವ್ರಿಗೆಲ್ಲ ಗಿಚ್ತಾ ಇದೆ. ಇದಕ್ಕೊಂದು ದೊಡ್ಡ ಸಂಸ್ಥೆ ಅಂತೆ. ಏನೋ ಮಾಡ್ತಾರಂತೆ ಅಧ್ಯಯನ. ನನಗೆ ನಗು ಬರುತ್ತೆ. ಯಾವನ್ರಿ ಅಧ್ಯಾಯ ಮಾಡೋನು? ತಲೆಕೆಟ್ಟವರು. ನಾಯಿಗೆ ತಲೆಕಟ್ಟಿದೆ ಅಂದರೆ ಹೊಟ್ಟೆಗಿಲ್ಲ. ಯಾಕೆ ಅಂದರೆ ನೀವು ಹಾಕೋದು ಇವಾಗ ತಿನ್ನಲ್ಲ. ಅದು 28 ಮಸಾಲೆ ಮುಟ್ಟಲ್ಲ ನಾಯಿ, ಊಟೋಗುತ್ತೆ. ಮೊದಲು ಉಪ್ಸಾರು ಮುದ್ದೆ ಅವರೆಕಾಳ್ದು ಮಾಡ್ತಿದ್ರು, ತಿಂತಿತ್ತು. ಈಗ ನೀವು ಮಾಡ್ತಿರೋದು ಎಲ್ಲ ಮಿಕ್ಸು. ಫ್ರೈಡ್ ರೈಸು ಎಂತೆಂಥ ರೈಸ್ಗಳೆಲ್ಲ ಮಾಡ್ತಾರಲ್ಲಮ್ಮ, ಅದು ನಾಯಿ ತಿನ್ನಲ್ಲ. ಅದು ಮೊದಲು ಮೂಸ್ ನೋಡುತ್ತದು, ವಾಸನೆ ನೋಡಿ ತಿನ್ನತ್ತೆ. ನಮ್ಮ ಮನುಷ್ಯ ಹಂಗಲ್ಲ, ಏನು ವಿಷಯ ಎಲ್ಲ ತಿಂತಾನೆ. ಆಹಾ ಏನು ಚೆನ್ನಾಗಿದೆ ವೆಜಿಟೇಬಲ್ ಪಲಾವು, ಅಯ್ಯೋ ಅಲ್ಲಿಂದ ತರಿಸ್ತೆ ಅಂಥದ್ದು ಮನುಷ್ಯ. ನೋಡಮ್ಮ, ಉಪ್ಪಿನಕಾಯಿಯನ್ನು ಇರುವೆ ಮುಟ್ಟಲ್ಲ, ಇರುವೆ ತಿನ್ನಲ್ಲ ಉಪ್ಪಿನಕಾಯಿನ. ಈ ಕಿತ್ತೋಗಿರೋ ಮನುಷ್ಯ ತಿಂತಾನೆ ಚಪ್ಪರಿಸ್ಕೊಂಡು. ಉಪ್ಪಿನಕಾಯಿ ತಿನ್ನೋ ನಾಲ್ಗೆ ಏನು ಎಕ್ಕುಟ್ಟೋಗಿದೆ ಅಂತ ತಿಳ್ಕೊಳ್ಳಿ. ಯಾರು ಉಪ್ಪಿನಕಾಯಿ ತಿಂತಾರೋ ಭಗವಂತನಿಗೆ ಅರ್ಪಿತ. 1 ವಾರಕ್ಕೆ ಬೇಕಾದಷ್ಟು ಉಪ್ಪು ಒಂದು ಉಪ್ಪಿನಕಾಯಿ ಪೀಸಲ್ಲಿರುತ್ತೆ. 1 ವಾರಕ್ಕೆ ನಿಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಉಪ್ಪಿನ ಅಂಶ ಒಂದು ಉಪ್ಪಿನಕಾಯಿಂದ ನಿಮ್ಮ ದೇಹ ಸೇರ್ತು ಅಂದರೆ ನೀವೇನು ಆಗಿರ್ತೀರಾ, ಲೋ ಬಿ ಪಿನ ಐ ಬಿ ಪಿನ ಸೆಕ್ಷನ್ ವಾಯ್ಸ್. ಉಪ್ಪಿನಕಾಯಿ ಬಳಸೋರಿಗೆ ಲೋ ಬಿ ಪಿನ ಐ ಬಿ ಪಿನ. ಮೊಸರನ್ನಕ್ಕೆ ಉಪ್ಪಿನಕಾಯಿ ಬೇಕು, ಉಪ್ಪಿಟ್ಟು ಉಪ್ಪಿನಕಾಯಿ ಬೇಕು. ಏನ್ರಿ ಗೊಬ್ಬರ ತಿಂತಾ ಇದ್ದೀರಾ? ಆಹಾರ ರೀ ನಮ್ಮ ದೇಹಕ್ಕೆ ಬೇಕಿರೋದು. ಈ ನಾಳೆಗೆ ಚಪ್ಪಲಿಗೆ ತಿಂದು 28 ರೋಗ ಬರೆಸ್ಕೊಂಡು ಹ್ಯಾಪಿ ಅಂತ. ಏನಮ್ಮ ಎಲ್ಲಿ ಬರುತ್ತೆ ಹ್ಯಾಪಿ? ಇದೇನಪ್ಪ ಇಷ್ಟೊಂದು ಹೇಳ್ಬಿಟ್ರು ಅಂತ. ಯಾಕೆಂದರೆ ಆ ಪದಕ್ಕೆ ನಾವು ಅರ್ಥವಿಲ್ಲದೈತೆ ಬದುಕ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಇಷ್ಟೆಲ್ಲ ಏನಕ್ಕೆ ಬೇಕಾಗಿತ್ತು ವಿಚಾರ, ಗುರುಗಳು ಯಾಕೆ ಹೇಳಿದ್ರು, ಶ್ರಾದ್ದದ ಬಗ್ಗೆ ಹೇಳ್ತಾರೆ ಅಂತ ತಿಳ್ಕೊಂಡು ಏನೋ ಹೇಳ್ತಾ ಇದ್ರಲ್ಲ, ಅಲ್ಲಿಗೆ ಬರ್ತೀನಿ ಈಗ ವಿಷಯಕ್ಕೆ. ಏನಪ್ಪ ಅದು ಅಂದರೆ ಗ್ರಹಗಳನ್ನು ಗುರುತಿಸಿ ಶಾಸ್ತ್ರ ಹೇಳೋರು ಹೇಳ್ತಾರೆ. ಸರ್ಪದೋಷ, ಸ್ತ್ರೀ ದೋಷ, ಪಿತೃದೋಷ, ಈ ಥರ ಭಾಗಗಳು ಮಾಡ್ಕೊಂಡಿದ್ದಾರೆ. ಅದು ಸತ್ಯನೇ. ಆದರೆ ಆಚರಣೆ ತಪ್ಪು, ಹೇಳುತ್ತಿರುವುದು ತಪ್ಪು, ಮಾಡುತ್ತಿರುವುದು ತಪ್ಪು. ಹೇಳ್ತಿರೋದು ಸತ್ಯ, ಮಾಹಿತಿ ಕೊಡ್ತಿರೋದು ತಪ್ಪು, ನಾವು ಮಾಡ್ತಿರೋದು ತಪ್ಪು. ಆ ತಪ್ಪಿನ ರಹಸ್ಯವನ್ನು ಮುಂದೆ ಹೇಳ್ತೀನಿ, ತಿಳ್ಕೊಳ್ಳಿ. ಗ್ರಹಗಳನ್ನು ಗುರುತಿಸ್ತಕ್ಕಂತಹ ಜ್ಯೋತಿಷಿಗಳಿಗೆ ನಾನೊಂದು ಸವಾಲಿನ ಪ್ರಶ್ನೆ. ಗ್ರಹಗಳನ್ನು ಗುರುತಿಸುವಂತಹ ಜ್ಯೋತಿಷಿಗಳಿಗೆ ನಂದೊಂದು ಸವಾಲಿನ ಪ್ರಶ್ನೆ. 2 ಸಲ ಯಾಕೆ ಹೇಳಿದೆ ಅಂದರೆ ಈ ಮಂಡದವರು ಇದನ್ನಾರು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ. ಗ್ರಹಗಳನ್ನು ಲೆಕ್ಕ ಹಾಕಿದಾಗ ಮೊದಲನೇದು ಗ್ರಹ ಅಪ್ಪ, ತಲೆ ಅಪ್ಪ. ಮಗುವಿಗೆ ಕಾರಣಕರ್ತನಾಗಿರ್ತಕ್ಕಂಥ ಜನ್ಮ ಕೊಡುವಂಥ ತಂದೆಯ ತಲೆ ಆ ಮಗುವಾಗಿರುತ್ತೆ. ತಾಯಿಯ ಹೊಟ್ಟೆ ಆ ಮಗುವಿನ ಭಾಗ ಆಗಿರುತ್ತೆ. ತಂದೆ ಒಂದು ಗ್ರಹ, ತಾಯಿ ಒಂದು ಗ್ರಹ. ತಲೆ ಕೆಟ್ಟಂಥ ರೀತಿಯಲ್ಲಿ ಅಪ್ಪ ಇರ್ತಾನೆ, ಹೊಟ್ಟೆ ಕೆಡಿಸ್ಕೊಂಡು ತಾಯಿ ಇರ್ತಾಳೆ. ಇದೆರಡರ ಮಧ್ಯೆ ಒಂದು ಮಗು ಹುಟ್ಟುತ್ತೆ. ಏನಾಗಿರ್ಬೇಕು ನೀನೇ ಯೋಚನೆ ಮಾಡು. ತಂದೆ ಒಂದು ಗ್ರಹ, ತಾಯಿ ಒಂದು ಗ್ರಹ, ಮಗು ಒಂದು ಗ್ರಹ. ಈ 3 ಗ್ರಹನೇ ನಾವು ಇನ್ನೂವರೆಗೂ ಸರಿ ಮಾಡ್ಕೊಳಕ್ಕಾಗಿಲ್ಲ. ನವಗ್ರಹಗಳು ಪೂಜೆ ಮಾಡ್ತಾ ಇದ್ದೀವಿ. ಅಂದರೆ ಮಾಡಬೇಡಿ ಅಂತ ನಾನು ಹೇಳ್ತಿಲ್ಲ, ಮಾಡಿ. ನೀವು ಅದ್ರ ಬಗ್ಗೆ ಏನು ತಿಳ್ಕೊಂಡಿದ್ದೀರಾ? ನವಗ್ರಹಗಳನ್ನು ನಾವು ಗುರುತಿಸುವುದು, ಪೂಜಿಸುವುದು ಒಂದು ಕಡೆ ಇರಲಿ, ತೊಂದರೆ ಇಲ್ಲ. ತಂದೆ ತಾಯಿನೇ ತಲೆಕೆಟ್ಟ ರೀತಿಯಲ್ಲಿ ನಡ್ಕೊಂಡಿರ್ತಕ್ಕಂಥದ್ದು, ಹೊಟ್ಟೆ ಕೆಡಿಸ್ಕೊಂಡಿರ್ತಕ್ಕಂಥ ತಾಯಿ ಈಗ ಒಳ್ಳೆ ಮಗು ಬರುತ್ತೆ, ನಮ್ಮ ಆರೋಗ್ಯದ ಮಗು ಅಂದಮೇಲೆ ಈ ಮಗುಗೆ ಯಾವ ಶಾಂತಿ ಮಾಡಿಸ್ತೀರ? ನನಗೆ ದಯವಿಟ್ಟು ಮೆಸೇಜ್ ಬೇಕು. ತಲೆ ಕೆಟ್ಟಿರುವಂಥ ಮಗು ದೇಹವನ್ನು ಕೆಟ್ಟೋಗಿದೆ, ಆ ಮಗುಗೆ ಶಾಂತಿ ಹೆಂಗೆ ಮಾಡ್ತೀರಾ ಅಂತ ಸ್ವಲ್ಪ ಯೋಚನೆ ಮಾಡಿ.
ಎಷ್ಟು ಸಾವಿರ ವರ್ಷಗಳಿಂದ ಈ ತಪ್ಪನ್ನು ಮಾಡಿಕೊಂಡು ನಮ್ಮ ದೇಶಕ್ಕೆ ನಾವೇ ಬೆಂಕಿ ಹಚ್ಕೋತಾ ಇದ್ದೀವಿ. ನಮ್ಮ ದೇಹಕ್ಕೆ ಎಷ್ಟು ನಾವು ಅನಾರೋಗ್ಯವನ್ನು ಕೊಟ್ಟು ಹಿಂಸೆ ಕೊಡ್ತಾ ಇದ್ದೀವಿ. ಇದಕ್ಕಿನ್ನ ಬೇಕಾ? ಯಾಕೆ ಅಂತಂದರೆ ಗ್ರಹಗಳಲ್ಲಿ ನಾವು ಗುರುತಿಸ್ತಾ ಇರತಕ್ಕಂಥ ಲೆಕ್ಕಾಚಾರಕ್ಕೆ ಅದಕ್ಕೊಂದು ಸ್ವಲ್ಪ ಮುಂದಕ್ಕೆ ಹೋಗಿ ಹೇಳ್ಬೇಕಂತಂದರೆ, ಈ ರೀತಿಯಾಗಿರ್ತಕ್ಕಂಥ ತಂದೆ ತಾಯಿ ಹೊಟ್ಟೆ ಮತ್ತು ತಲೆ ಕೆಡಿಸ್ಕೊಂಡಿರ್ತಕ್ಕಂಥ ಲೆಕ್ಕದಲ್ಲಿ ಏನು ನಮಗೆ ಮೆಸೇಜ್ ಬರುತ್ತೆ? ಕೆಟ್ಟದ್ದು ಅಂದರೆ ಏನು, ಒಳ್ಳೇದಾದರೂ ಏನು ನಮ್ಗೆ ಬೇಕಲ್ಲ ಅಂತ ಕೇಳ್ತೀಯ. ಹೌದಲ್ಲಮ್ಮ? ಹೊಟ್ಟೆ ಕೆಡಿಸ್ಕೊಂಡಿರೋದು, ತಲೆ ಕೆಡಿಸ್ಕೊಂಡ್ರು ತಂದೆ ತಾಯಿಗೆ ಏನು ಮೆಸೇಜ್ ಬರ್ಬೋದು ಮಗುಗೆ? ನಂಬರ್ 1, ಆಹಾರ ಕೊಳತಿರ್ತಕ್ಕಂಥ ಹೊಟ್ಟೆಯಲ್ಲಿ ಆಹಾರ ಕೊಳೆಯುತ್ತಿರುವಂತಹ ತಾಯಂದಿರು, ಇದನ್ನು ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ, ಬೇಜಾರು ಮಾಡ್ಕೋಬೇಡಿ, ಏನಪ್ಪ ಈ ಥರ ಹೇಳ್ತೀರಿ ಅಂತ. ಅದನ್ನು ನೀವು ಡಾಕ್ಟರ್ ಮೂಲಕ ತಿಳ್ಕೊಂಡಾಗ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಅದನ್ನು ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಅಷ್ಟೇ ವ್ಯತ್ಯಾಸ. ಯಾರು ತಪ್ಪರ್ಥೈಸ್ಕೋಬಾರ್ದು, ಬೇಜಾರು ಮಾಡ್ಕೋಬಾರ್ದು, ಕೋಪ ಮಾಡ್ಕೋಬಾರ್ದು, ಯೋಚನೆ ಮಾಡಬಾರ್ದು. ಡಾಕ್ಟ್ರ್ ಹೇಳಿದಾಗ ಕಣ್ಣೀರು ಹಾಕೋಬಂದು ಈಗಲೇ ತಿಳ್ಕೊಂಬಿಡಿ, ಅದಾಗ್ದಂಗೆ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಈ ಕಾರ್ಯಕ್ರಮದಲ್ಲಿ ಈ ವಿಚಾರನ ಹೇಳ್ತಾ ಇದ್ದೀನಿ. ತಾಯಿ ಹೊಟ್ಟೆಯಲ್ಲಿ ಏನಾಗಿರುತ್ತೆ ಅಂದರೆ, ಆಹಾರ ಕೊಳೆಯುವಂಥ ಮಟ್ಟಕ್ಕೆ ತಾಯಿ ಗೊತ್ತಿಲ್ಲದ ರೀತಿಯಲ್ಲಿ ಅನುಭವಿಸ್ತಾ ಇರ್ತಾಳೆ. ಆಹಾರ ಕೊಳಿತಾ ಇರುತ್ತೆ ಪ್ರತಿದಿನವೂ ಕೂಡ. ಅದು ಆಹಾರ ಕೊಳೆಯುತ್ತೆ ಅಂತ ಎಷ್ಟು ಜನ ಗೊತ್ತಿಲ್ಲ. ಇದರ ರಿಸಲ್ಟ್, ಫಲಿತಾಂಶ ಏನು? ಕ್ಯಾನ್ಸರ್ ಉತ್ಪತ್ತಿ ಆಗ್ತಕ್ಕಂಥ ವಂಶದ ಮೂಲ. ಮೆಡಿಕಲಲ್ಲಿ ಕ್ಯಾನ್ಸರ್ಗೆ ಮೆಡಿಷನ್ ಇಲ್ಲ, ಕ್ಯಾನ್ಸರ್ ಕಾರಣ ಮೆಡಿಕಲಲ್ಲಿಲ್ಲ, ನಾವು ಹೇಳ್ತೀವಿ. ಇದನ್ನು ಹೇಳೋಕ್ಕೂ ಆಗಲ್ಲ, ಇದು ಕೊನೆ ಮಾಡೋಕ್ಕೂ ಮೆಡಿಕಲಲ್ಲಿಲ್ಲ. ಬಟ್ ಇಲ್ಲಿದೆ, ಶ್ರಾದ್ದದಲ್ಲಿ ಕ್ಯಾನ್ಸರನ್ನು ರಿಪೇರಿ ಮಾಡುವ ಶಕ್ತಿ, ನಾವು ಹಿರಿಯರಿಗೆ ಮಾಡಬೇಕಾದ ಶ್ರಾದ್ದ ಮೂಲಕವಾಗಿ ಕ್ಯಾನ್ಸರ್ ಮತ್ತು ಶುಗರನ್ನು ದೂರ ಮಾಡುವ ಶಕ್ತಿ ಇದೆ ಈ ಶ್ರಾದ್ದಕ್ಕೆ. ಇದಕ್ಕೆ ಮೆಡಿಷನ್ ಪ್ರಪಂಚದ ಇತಿಹಾಸದಲ್ಲಿ ಇಂದೂ ಇಲ್ಲ, ಈಗಲೂ ಇಲ್ಲ, ಮುಂದಕ್ಕೂ ಇಲ್ಲ. ಅಂಥ ಪವಿತ್ರವಾದ ಶ್ರಾದ್ದವನ್ನು ಇವತ್ತು ಯಾರ ಮನೆಯಲ್ಲಿ ಶುಗರ್ ಇಲ್ಲ, ಯಾರ ಮನೆಯಲ್ಲಿ ಕ್ಯಾನ್ಸರ್ ಅಂತ ಹೇಳಕ್ಕೆ ಬರಲ್ಲ. ಯಾಕೆ? ಅದು ಮುಚ್ಚಿಟ್ಕೊಂಡಿದೆ. ಅದು ಇಟ್ಕೊಳ್ಳಿ ಪಾಪ, ಟೆಸ್ಟ್ ಮಾಡಿದಾಗ ಗೊತ್ತಾಗತ್ತೆ. ಎಲ್ಲರೂ ಅಂದ್ಕೊಂಡಿದ್ದಾರೆ ನಮಗೇನೂ ಇಲ್ಲ ಅಂತ. ಇವತ್ತು 60% ಕ್ಯಾನ್ಸರ್ಗೆ ಹತ್ರ ಇರತಕ್ಕಂತಹ ಪ್ರತಿ ಕುಟುಂಬದಲ್ಲಿ ನಾವು ಆ ರೇಂಜ್ಗೆ ಹೋಗಿದ್ದೀವಿ. ಇದೇ ಸೋಂಕಿನ ರೋಗ ಅಂತ ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು. ಸೋಂಕು ರೋಗಕ್ಕೆ ಯಾವ ಕಾರಣಕ್ಕೂ ಔಷಧಿ ಇಲ್ಲ. ಇದು ಆಹಾರದಿಂದನೇ ರಿಪೇರಿ ಮಾಡ್ತಕ್ಕಂತಹದ್ದು ಒಂದು ದಿವ್ಯವಾದ ಶಕ್ತಿಯೇ ಹೊರತು ಯಾವುದೇ ಮೆಡಿಷನ್ ಫಾರಿನ್ದಾಗಿರಲಿ ಇಂಡಿಯಾದಾಗಿರಲಿ ಈ ಒಂದು ಔಷಧಗಳಿಂದ ಕ್ಯಾನ್ಸರ್ಗೆ ರಿಪೇರಿ ಇಲ್ಲ, ಶುಗರ್ಗೆ ರಿಪೇರಿ ಇಲ್ಲ. ಆಗಿದೆಯಾ ನಮ್ಮ ಇದಕ್ಕೆ? ಇಲ್ಲ. ಈ ಎರಡಕ್ಕೂ ಇಲ್ಲ ಅಂತ ಕೈ ಚೆಲ್ಲಾಯಿತು. ಇದಕ್ಕೆ ಮೀರಿ ನೀವು ಹೆಂಗೆ ಹೋಗ್ತೀರಾ ಸ್ವಲ್ಪ ಯೋಚನೆ ಮಾಡಿ. ಇದಕ್ಕೆ ಮೀರಿ ನೀವು ಮಕ್ಕಳನ್ನ ಹೆಂಗೆ ಮಾಡ್ಕೊಂಡಿದ್ದೀರಾ ಸ್ವಲ್ಪ ಯೋಚನೆ ಮಾಡಿ. ಕ್ಯಾನ್ಸರು ಶುಗರ್ಗೆ ಬೇಡ, ಮಾಮೂಲಿ ಜ್ವರ ಬರದೇ ಇರೋ ರೀತಿ ನಮ್ಮ ದೇಶದಲ್ಲಿ ಉತ್ಪತ್ತಿ ಆಗಿದೆಯೇನ್ರಿ? ಯಾವುದೇ ಒಂದು ಮೆಡಿಕಲ್ಗೆ ಚಾಲೆಂಜ್ ಮಾಡಿ ಕೇಳ್ತೀನಿ ನಾನು. ಮನುಷ್ಯನಿಗೆ ಜ್ವರ ಬರದೇ ಇರೋ ರೀತಿಯಲ್ಲಿ ಇಲ್ಲಿವರೆಗೂ ಯಾವುದಾದ್ರು ಆಗಿದೆಯಾ? ಇಲ್ಲ ಅಲ್ಲ. ಹಾಗಿದ್ದ ಮೇಲೆ ನಾವು ಎಷ್ಟು ಮಟ್ಟಕ್ಕೆ ತಿಳ್ಕೋಬೇಕು ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಆಹಾರ ಎಲ್ಲ ರೋಗಕ್ಕೂ ಒಂದು ರೀತಿಯಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ ಆಗತ್ತೆ. ಈ ಕ್ಯಾನ್ಸರು ಕೊಳೆಯುವುದಕ್ಕೆ ಕ್ಯಾನ್ಸರ್ ಬರುತ್ತೆ ಅಂತ ನೇರವಾಗಿ ನಿಖರವಾಗಿ ಚಾಲೆಂಜ್ ಬೇಕಾದ್ರೆ ಹೇಳ್ತೀನಿ. ನಂಬರ್ 2, ಶುಗರ್. ಅರ್ಧಂಬರ್ಧಾಗಿ ಅವರಿಗೆ ಶುಗರ್ 100% ಬರುತ್ತೆ. ಇದೆಲ್ಲಿಂದ ಬಂದಿದ್ದು? ಅಪ್ಪ ಅಮ್ಮನಿಂದನೇ. ಹೌದಾ? ಅವ್ರಿಗೂ ಗೊತ್ತಿಲ್ಲ, ಮಗುಗೂ ಬರುತ್ತೆ. ಆಮೇಲೆ ಸ್ವಾಮಿ ನನ್ನ ಮಗ ಇನ್ನು ಚಿಕ್ಕ ವಯಸ್ಸು ಸ್ವಾಮಿ, ಈಗಲೇ ಶುಗರ್ ಅಂತೆ. ನಂಬರ್ 1. ನಂಬರ್ 2, ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲು ಬರುವಂಥವ್ರು ಮಕ್ಕಳಿಗೆ 25 ಇಲ್ಲ, ಬಿಳಿ ಕೂದಲು ಬರುತ್ತೆ, ಕಲರ್ ಹಾಕೊಳ್ಳಿ. ಮದುವೆ ಇಲ್ಲ, ಮಕ್ಕಳಿಲ್ಲ, ಮೊಮ್ಮಕ್ಕಳಾಗಲಿಲ್ಲ, ಕಲರು. ಇವರಿಗೆಲ್ಲ ಇದೇ ಪ್ರಸಾದ. ತಾಯಿಯಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಿಲ್ಲ, ಮಕ್ಕಳಿಗೆ ಬಿಳಿ ಕೂದಲು ಬೇಗ ಬರುತ್ತೆ. ಅಷ್ಟೇ, ಸಿಂಪಲ್. ಈ ರೀತಿಯಾಗಿರ್ತಕ್ಕಂತಹ ಒಂದು ಶುಗರ್ ಮತ್ತು ಕ್ಯಾನ್ಸರ್ಗೆ ಆಹಾರದ ಶ್ರಾದ್ದ ಮಾಡುವ ಆಹಾರದಿಂದ ನಿವಾರಣೆ ಆಗತ್ತೆ ಅಂದರೆ ಎಂಥ ಅದ್ಭುತವಾದ ಪವಾಡರಿ ನಮ್ಮ ಭಾರತೀಯ ಸಂಸ್ಕೃತಿ. ಶ್ರಾದ್ದದ ಅರ್ಥ ಎಷ್ಟು ಮಟ್ಟಕ್ಕೆ ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಯೋಚನೆ ಮಾಡಿ. ನಾನು ಎಲ್ಲೋ ಹೋಗಿ ಶ್ರೀರಂಗದಲ್ಲಿ ಮಾಡ್ಕೊಂಡು ಬಂದೆ, ನೆನೆಲ್ಲೋ ಹೋಗ್ಬಿಟ್ಟು ಹರಿದ್ವಾರದಲ್ಲಿ ಮಾಡ್ಕೊಂಡು ಬಂದೆ ಮುಖ್ಯ ಅಲ್ಲ. ಶ್ರಾದ್ದದ ಮೂಲ ಅರ್ಥ ಗೊತ್ತಾ? ಇದನ್ನು ಪ್ರತಿಯೊಬ್ಬರು ತಿಳ್ಕೊಬೇಕಾಗತ್ತೆ. ಹಾಗಾಗಿ ನಾವು ಈಗ ಗ್ರಹಗಳನ್ನು ಪಂಚಾಂಗದಲ್ಲಿ ಹುಡುಕಬೇಕಾ, ಮನೆಯಲ್ಲಿ ಹುಡುಕಬೇಕಮ್ಮ? ಮನೆಯಲ್ಲಿ ಗ್ರಹಗಳನ್ನ ಹುಡುಕಬೇಕೇ ಹೊರತು ಪಂಚಾಂಗದ ಗ್ರಹಗಳು ಯಾವ ಕಾರಣಕ್ಕೂ ವರ್ಕೌಟ್ ಆಗಿಲ್ಲ, ಆಗೋದು ಇಲ್ಲ, ಅದರಲ್ಲಿ ಸತ್ಯತೆ ಇಲ್ಲ. ನೋಡ್ಕೊಳ್ಳಿ ಸ್ವಲ್ಪ, ಪ್ರತಿಯೊಬ್ಬರು ಯೋಚನೆ ಮಾಡಿ. ಯಾವ ಕಾಲದಿಂದ ಈ ಸುಳ್ಳು ಮಾಹಿತಿಯಲ್ಲಿ ಬದುಕ್ತಾ ಇದ್ದೀವಿ ನಾವು? ಗ್ರಹಗಳನ್ನು ಆಧರಿಸಿ ಮಾಡುವಂತಹ ಶಾಂತಿ ಪೂಜೆಗಳಿಂದ ಯಾರು ಜೀವನದಲ್ಲಿ ನೆಮ್ಮದಿಯಾಗಿದ್ದಾರೆ? ಸ್ವಲ್ಪ ಯೋಚನೆ ಮಾಡಿ. ಮಾಡಿಕೊಂಡೇ ಬರ್ತಾ ಇದ್ದೀವಿ, ಹೇಳ್ತಾನೇ ಇದ್ದಾರೆ.
ಆದರೆ ಗುರುತಿಸಿ ಹೇಳುವುದು ಸತ್ಯ, ಆಚರಣೆಗೆ ತರ್ತಿರ್ತಕ್ಕಂಥದ್ದು, ಹೇಳುತ್ತಿರುವುದು ಶಾಂತಿ ಅಂತ ಹೇಳುತ್ತಿರುವುದು ಅಪ್ಪಟ ಅಜ್ಞಾನತ್ವ. ಇವರನ್ನು ಅಜ್ಞಾನಿಗಳು ಅನ್ನೋ ಪದಕ್ಕೆ ಸೇರಿಸ್ಬೇಕು. ನಾವು ಅವ್ರು ಹೇಳ್ದನ್ನು ಕೇಳಿ ಮಾಡ್ಕೋತೀವಿ ಅಂದರೆ ನಾವು ಅದಕ್ಕಿಂತ ಅಜ್ಞಾನಿಗಳು ಆಗಬಾರದು ಅನ್ನೋ ನನ್ನದೊಂದು ಕೋರಿಕೆ. ಅವರೇನೋ ಹೇಳಿ, ಯಾವುದೋ ಶಾಪ ಏನೋ ದೋಷ ಹೇಳಿ, ಫೈನ್, ಮಾರ್ಗದರ್ಶನ ಇಲ್ಲ ಅಲ್ಲಿ. ಹೇಳಿದ್ರು ಅಷ್ಟೇ, ಹೆದರಿಸಿದ್ರು, ಹಿಂದಕ್ಕೆ ಹೋಗ್ಬಿಟ್ರು. ಇದಕ್ಕೇನು ಮಾಡೋದು? ಶಾಂತಿ ಮಾಡಿ. ಸೊ ಈ ಒಂದು ಅಪಪ್ರಚಾರ, ಅಜ್ಞಾನತ್ವ ನಮ್ಮಲ್ಲಿ ಮೊದಲು ಹೋಗಬೇಕು. ನಾವು ಕಾಲ ಕೆಟ್ಟೋಯ್ತು ಏನೇನೋ ಹೇಳ್ತೀವಿ, ದೇವರು ಮೊದಲಷ್ಟು ಶಕ್ತಿ ಇಲ್ಲ, ನಮ್ಮನ್ನು ದೇವ್ರ ಕೈ ಬಿಟ್ಬಿಟ್ಟ, ಈ ಥರ ಎಲ್ಲ ಹೇಳಿ ನಾವು ಜೀವನದಲ್ಲಿ ಅನುಭವಿಸ್ತಕ್ಕಂಥದ್ದು ಆಗಬಾರ್ದು ಅಂತಕ್ಕಂಥ ಲೆಕ್ಕದಲ್ಲಿ ಹಾವು ಹಾಲು ಕುಡಿಯುತ್ತೆ ಅಂತಕ್ಕಂಥದ್ದು ಎಷ್ಟು ನಾವು ತಿಳ್ಕೊಂಡಿದ್ದೀವೋ, ನಮಗೆ ರೋಗ ಎಲ್ಲಿಂದನೋ ದೇವರು ಕೊಡ್ತಾ ಇದ್ದಾನೆ, ಕರ್ಮಾಂತರ ನಾವು ರೋಗ ಬರ್ಸ್ಕೊಳ್ತಾ ಇದ್ದೀವಿ. ಯಾವುದೋ ಜನ್ಮದಲ್ಲಿ ಏನೋ ಮಾಡಿದ್ದು ಅಂದರೆ ಹಿಂದಿನ ಜನ್ಮದ ರಹಸ್ಯ ತಿಳಿಬೇಕು ಅಂತಕ್ಕಂಥ ಸತ್ಯ ಏನು ಅಂದರೆ, ಕೊನೆ ಭಾಗದಲ್ಲಿ ಹೇಳ್ತಾ ಇದ್ದೀನಿ, ಹಿಂದಿನ ಜನ್ಮದಲ್ಲಿ ನಾನು ಏನಾಗಿದ್ದೆ ಅಂತ ಸುಮಾರು ಜನಕ್ಕೆ ಕೌತೂಹಲ ಇದೆ. ಹೌದು, ಖಂಡಿತ ಅಲ್ವಾ? ಅದಕ್ಕೊಂದು ಪದ ಹೇಳ್ತೀನಿ. ಇದು ವೈಜ್ಞಾನಿಕವಾಗಿ ಎಷ್ಟು ಮಟ್ಟಕ್ಕೆ ನೀವು ಯೋಚನೆ ಮಾಡ್ತೀರೋ ತಿಳ್ಕೊಳ್ಳಿ. ಒಂದು ಗಂಡು ಹೆಣ್ಣು ಸೃಷ್ಟಿ ಕಾರ್ಯಕ್ಕೆ ಇಬ್ಬರು ಸಿದ್ಧತೆ ಆಗ್ತಕ್ಕಂಥ ಸಂಪ್ರದಾಯ ಧರ್ಮ ಇದೆ, ಹೌದಮ್ಮ? ಸೃಷ್ಟಿ ಕಾರ್ಯ ನಡೆಯೋದು ತಂದೆ ತಾಯಿಯಿಂದ. ಆದರೆ ಆ ತಂದೆ ಅಂತಕ್ಕಂತಹ ವ್ಯಕ್ತಿಯ ಹೆಸರು ಬೀಜ ಸ್ಥಾಪನೆ ಮಾಡ್ತಕ್ಕಂಥದ್ದು ತಂದೆ ಸ್ಥಾನದಲ್ಲಿರುತ್ತೆ. ತಾಯಿ ಭೂಮಿಯ ಸ್ಥಾನದಲ್ಲಿ ಇರ್ತಾಳೆ, ಹೌದಲ್ಲಮ್ಮ? ತಾಯಿ ಭೂಮಿ, ತಂದೆ ಬೀಜ. ಅಂದ ಮೇಲೆ ತಂದೆ ತನ್ನ ಜನ್ಮ, ತನ್ನ ರಿಮ ಅಂದರೆ ತಾನು ಏನಿದ್ದೀನಿ ಅಂತಕ್ಕಂಥ ರೂಪಿಸ್ಕೊಳ್ತಕ್ಕಂಥ ಮಗು ಬರುತ್ತೆ ಅಂತ ಜನ್ಮ ಕೊಡುವ ತಂದೆಗೆ ಅರಿವಿಲ್ಲ ಇನ್ನೂ. ನಾನು ಮತ್ತೆ ಹುಟ್ಟುವುದಕ್ಕೆ ನಾನು ಸ್ಥಾಪನೆ ಮಾಡಿರ್ತಕ್ಕಂಥ ಬೀಜವೇ ಆಗಿದೆ, ಆ ಮಗು ನಾನೇ ಆಗಿದ್ದೀನಿ ಅಂದರೆ ನೀವೇ ಡಿಸೈಡ್ ಮಾಡಿ, ತಂದೆಯಲ್ಲಿ ಇರ್ತಕ್ಕಂಥ ಡಿಟೋ ಜೆರಾಕ್ಸ್ ಮಗುವಾಗಿ ಬಂದಿದೆ. ಅಲ್ಲಿಗೆ ಸಾವಿಲ್ಲಿದೆ, ಸ್ವಲ್ಪ ಯೋಚನೆ ಮಾಡಿ. ಇವನು ಹೋಗೋಕ್ಕೊಂದು ಬಿತ್ತನೆ ಮಾಡಿ ಒಂದು ರೆಡಿ ಮಾಡಿ ಹೋಗ್ತಾನೆ, ನೆಕ್ಸ್ಟ್ ಅದರಿಂದ ಹಂಗೆ ಜನ್ರೇಷನ್ ಹೋಗ್ತಾನೆ ಇದೆ. ಈ ಸತ್ಯ ನಮಗೆ ಗೊತ್ತಿದ್ದರೆ ನಮ್ಮ ಮಕ್ಕಳು ನಮ್ಮಂತೆ ಹಾಕ್ತಿದ್ರು. ಈ ಸತ್ಯ ನಮಗೆ ಗೊತ್ತಿಲ್ಲ, ಆ ಕಾರಣದಾಗಿ ಮಕ್ಕಳು ನಮ್ಮ ಮಾತನ್ನು ಕೇಳುತ್ತಿಲ್ಲ ಅನ್ನೋ ಪ್ರಜ್ಞೆ ನಮ್ಮ ಜನಕ್ಕಿನ್ನೂ ಗೊತ್ತಾಗಿಲ್ಲ. ಒಪ್ಕೋದೇನಮ್ಮ? ಹೌದು ಗುರುಜಿ. ಅದು ಅರ್ಥ ಆಗಿಲ್ಲ ಇಲ್ಲಿವರೆಗೂ. ಅರ್ಥ ಮಾಡ್ಸೋಕ್ಕೆ ಯಾರಿಗೂ ಗೊತ್ತೇ ಇಲ್ಲವೇನು ಅಂತ ನಾನು ಅನ್ಕೋತಾ ಇದ್ದೀನಿ. ತಾಯಿಯ ಹೊಟ್ಟೆಯಲ್ಲಿ ಅಂದರೆ ಹೆಂಡತಿಯ ಹೊಟ್ಟೆಯಲ್ಲಿ ಗಂಡ ಮಗುವಾಗಿ ಬರುತ್ತೆ, ಅರ್ಥ ಆಗಲಿ ಅಂತ ಹೇಳ್ತಿದ್ದೀನಿ. ನಿಮ್ಮ ಹೆಂಡತಿಯ ಹೊಟ್ಟೆಯಲ್ಲಿ ನೀವೇ ಮತ್ತೆ ಪುನರ್ಜನ್ಮವನ್ನು ಪಡೆದಿದ್ದೀರಿ. ಈ ಸತ್ಯವನ್ನು ನಿಮ್ಮ ಮಕ್ಕಳನ್ನು ತಿಳಿಯಿರಿ. ನಿಮ್ಮಲ್ಲಿ ಏನಿದೆಯೋ ಅದೆಲ್ಲ ಮಗುನಲ್ಲಿ ಬಂದಿದೆ. ನೀವು ಹಂಗೆ ಬಿಟ್ಟರೆ ನೀವು ಅನುಭವಿಸಿದ್ರೆ ಅದು ಅನುಭವಿಸುತ್ತೆ. ಇದಕ್ಕೆ ಮಕ್ಕಳು ಹಾಕಬೇಕಿತ್ತು. ಈ ಸತ್ಯ ಮದುವೆ ಮಾಡೋರಿಗೆ ಯಾಕೆ ಅರ್ಥ ಆಗಿಲ್ಲ? ಮದುವೆ ಮಾಡಿಸೋ ಪುರೋಹಿತರು ಯಾಕೆ ಗೊತ್ತಾಗಿಲ್ಲ? ತಂದೆ ತಾಯಿಗೆ ಯಾಕೆ ಗೊತ್ತಾಗಿಲ್ಲ? ನನ್ನ ಮಗನ ಬಗ್ಗೆ ಯೋಚನೆ, ಮಗಳ ಬಗ್ಗೆ ಯೋಚನೆ, ಹಿಂಗೇ ಬದುಕ್ತಾ ಇದ್ದೀರಾ. ಇದಕ್ಕೆ ಉತ್ತರ ಎಲ್ಲಿ ಸಿಕ್ಕಿದೆ ನೀವು ಯೋಚನೆ ಮಾಡಿ. ಅಂತಹ ರಹಸ್ಯವನ್ನು ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಎಲ್ಲ ಖುಷಿಯಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಈಗ ಮುಂದೆ ಇದೀಗ ಧಾರವಾಡದಿಂದ ಮುಕ್ತಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಮುಕ್ತಾ. ನಮಸ್ಕಾರ ಮೇಡಮ್. ವಾಯ್ಸ್ ಕೇಳಿಸ್ತಾ ಇಲ್ಲ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ. ನಮಸ್ಕಾರ, ನನ್ನ ಬಗ್ಗೆನೇ ಕೇಳಬೇಕು. ಓಕೆ, ನಕ್ಷತ್ರ ತಿಳಿಸಿ. ನಮ್ದು ರೋಹಿಣಿ ನಕ್ಷತ್ರ 3ನೇ ಭಾಗ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಾರಾಯಣ ಗುರುಗಳ. ನಾರಾಯಣ, ಹೇಳಿಮ್ಮ. ಯಾರು ರೋಹಿಣಿ ನಕ್ಷತ್ರ? ನಿಮ್ದೇನಾ? ನಾನೇ ಗುರುಗಳ. ಎಷ್ಟು ವಯಸ್ಸು? ನನಗೆ 58 ವರ್ಷ. ಏನು ಓದಿದ್ದೀರಮ್ಮ? ಏನು ಓದಿದ್ದೀರಾ ಅಂದೆ? SSLC ಆಗಿದೆ ಗುರುಗಳ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ 35 ವರ್ಷ ಆಯ್ತು. ಹೇಗೆ ಅನಿಸಿದೆ ಮದುವೆ ಜೀವನ? ಖುಷಿ ಪಟ್ಟಿದ್ದೀರಾ? ಏನೋ ಹೆಂಗೋ ನಡ್ಕೊಂಡಿದ್ದೀನಿ ಅಂತೀರಾ, ಹೇಗೆ ಅನಿಸ್ತೀರಾ? ಹೇಗನ್ನುತ್ತೆ? ಏನಿಲ್ಲ ಗುರುಗಳ, ನಾ ಎಲ್ಲ ನಿಮ್ಮ ಕಾರ್ಯಕ್ರಮ ನೋಡ್ತಿದ್ದೀನಲ್ಲ, ನಾವೆಲ್ಲ ಗೊತ್ತಾಯ್ತು. ಅಂದರೆ ಏನು ನಮಗೆ ಉಪಯೋಗ ಕಂಡು ಬಂದಿಲ್ಲ ಅಂತೀರಾ? ಗುರುಗಳ, ಮದುವೆ ಜೀವನ ಅಷ್ಟು ಖುಷಿ ಕೊಟ್ಟಿಲ್ಲ ಅಂತೀರಾ ಅಂದೆ? ಅನ್ನಕ್ಕೆ ಯಾವುದೇ ಏನು ಖುಷಿನೇ ಇಲ್ಲ ಗುರುಗಳ. ಈಗ ನಮ್ಮ ಮನೆಯವರು ಇಲ್ಲ, ಆಮೇಲೆ 2 ಮಕ್ಕಳು ಜ್ಯೇಷ್ಠ ನಕ್ಷತ್ರ ಗುರುಗಳ. ಓಕೆ, ಈ ವಿಚಾರ ಒಂದು ಮಗು ಹುಟ್ಟಿದ್ರೆ, ಒಂದು ಮದುವೆ ಮಾಡಿಕೊಂಡ್ರೆ ಈ ವಿಷಯ ತಿಳ್ಕೊಳ್ಳೋದಿದೆ ಅಂತ ಗೊತ್ತಿತ್ತಾ, ಇಲ್ಲ ಎಲ್ಲ ನನ್ನ ಕೈಯಲ್ಲೇ ಇದೆ ಅಂತ ಅನ್ಸಿತ್ತಾ ನಿಮಗೆ ಮೊದಲು? ಏನು ಗೊತ್ತಿರಲಿಲ್ಲ ಗುರುಗಳು. ಅಂದರೆ ನಮ್ಮ ಕೈಯಲ್ಲಿದೆ, ನಮ್ಮ ಜೀವನ ಹೆಂಗ್ ಬೇಕು ನಾವೇ ಬದುಕ್ಬೋದು ಅಂದ್ಕೊಂಡಿದ್ರಾ? ಹಾಗೆ ಈಗ ಇದು ಸರಿಯಲ್ಲ ಅಂತ ಗೊತ್ತಾಗಿದ್ದು ಯಾವಾಗ?
ಸರಿ ಇಲ್ಲ ಅಂತ ಗೊತ್ತಾಗಿದ್ದೆ ಈಗ 5 ವರ್ಷ ಆಯ್ತು. ಯಾವಾಗ ಕಾರ್ಯಕ್ರಮ ನಿಮ್ ಕಾರ್ಯಕ್ರಮ ಯಾವಾಗ ನೋಡ್ತಾ ಇದ್ದಲ್ಲ ಅವಾಗ ಎಲ್ಲ ಗೊತ್ತಾಯ್ತು ಗುರುಗಳೇ. ನಿಮಗೆ ಶಾಕ್ ಆಗಲಿಲ್ವಾ ಏನಿದೆ ಏನೇನೋ ಹೇಳ್ತಾರೆ ಅಂತ? ತುಂಬಾ ಶಾಕ್ ಗುರುಗಳೇ, ಆದ್ರೆ ಖುಷಿ ಆಗ್ತದೆ ನನಗೆ, ಬಹಳ ಖುಷಿ ಆಗ್ತದೆ. ಮೊದ್ಲೇ ಸಿಕ್ಕಿದ್ರೆಲ್ಲ ಎಲ್ಲ ಹೋಗ್ಬಿಡ್ತಿದ್ವಲ್ಲ ಅಂತ. ಮೊದಲೇ ಸಿಕ್ಕಿದ್ದಿದ್ರೆ ಓಕೆ. ಈಗ ನಿಮಗೆ ಮಕ್ಕಳು ಇಬ್ಬರು ಗಂಡ ಹೆಣ್ಣ? ಒಬ್ಬ ಮಗಳು ಜ್ಯೇಷ್ಠ ನಕ್ಷತ್ರ, ಮಗಳು ಮದುವೆ ಆಗಿದೆ, ಹುಬ್ಬಳ್ಳಿಯಲ್ಲಿದ್ದಾಳೆ. ಒಬ್ಬ ಮಗ ಜ್ಯೇಷ್ಠ ನಕ್ಷತ್ರ. ಮಗಳಿಗೆ ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಮಗಳು ಕೇಳಿಸ್ತಾ ಇಲ್ಲ. ಮಗಳ ಮದುವೆ 10 ವರ್ಷ ಆಯ್ತು ಗುರುಗಳೇ. ಓಕೆ, ಆರಾಮಾಗಿ ಖುಷಿಯಾಗಿ ಆರೋಗ್ಯವಾಗಿದ್ದಾಳ ಮಗಳು? ಏನೂ ಇಲ್ಲ ಗುರುಗಳೇ. ಮತ್ತು ಮದುವೆ ಯಾಕೆ ಮಾಡಿದ್ರಿ? ನೀವು ಮಾಡ್ಕೊಂಡ್ರಿ ತಪ್ಪು, ಮತ್ತೆ ಮಗಳಿಗೆ ಮಾಡಿದ್ರಿ ತಪ್ಪು, ಇನ್ನು ಹಿಂಗೆ ಇನ್ನೊಂದು ಮಗನಿಗೂ ಮಾಡಿ ತಪ್ಪು, ಎಲ್ಲ ತಪ್ಪಾಗಿ ಮದುವೆ ಯಾಕೆ ಬೇಕು, ಮಕ್ಕಳು ಯಾಕೆ ಬೇಕು ಅಂತ ಅನ್ಸಲ್ವಾ ನಿಮಗೆ? ಅನ್ಸುತ್ತೆ. ಈಗ ಅವ್ನು 31 ವರ್ಷ ಮಗನಿಗೆ. ಆಮೇಲೆ ಮನೆ ಬಾಡಿಗೆ ಮನೆಯಲ್ಲಿದ್ದೀವಿ. ಅಷ್ಟೇ ಬಾಡಿಗೆ ಮನೆಯೂ ಸರಿಯಾಗಿ ಸಿಕ್ಕಿಲ್ಲ, ದಿಕ್ಕಿಲ್ಲದ ಮನೆಯೇ ಸಿಕ್ಕೋದು ನಿಮಗೆ. ಯಾಕೆ ಅಂದರೆ ರೋಹಿಣಿ ನಕ್ಷತ್ರ, ನೀವು ಅಕೌಂಟೇ ಓಪನ್ ಆಗಿಲ್ಲ ನಿಮ್ಮ ವಂಶದ್ದು. ಇನ್ನು ಜ್ಯೇಷ್ಠ ಬಂತು, ಇನ್ನು ಮುಗಿದೋಯ್ತು ಕತೆ. ದಿಕ್ಕಿಲ್ಲದ ಜೀವನ ಯಾವುದು ಅಂದರೆ ಜ್ಯೇಷ್ಠ ನಕ್ಷತ್ರ ಮಗು ಬಂತು ಅಂದರೆ ಡಿಸೈಡ್ ಮಾಡ್ಕೊಳ್ಳಿ, ನಾವು ದಿಕ್ಕಿಲ್ಲದ ಕುಟುಂಬ. ದಿಕ್ಕಿರೋ ಕುಟುಂಬ ಯಾವುದಮ್ಮ? ದಿಕ್ಕಿರೋದು ಯಾವುದು, ದಿಕ್ಕಿಲ್ಲದೆ ಇರೋದು ಯಾವುದು ಅಂತ ಹೇಳೋಕ್ಕಾಗತ್ತೆ ಏನಾದ್ರು? ದಿಕ್ಕಿಲ್ಲದೆ ಇರೋದು ಯಾವುದು ಅಂದರೆ ಅಲೆಮಾರಿ ಹೆಂಗೆ ಅಲಿತಾ ಇರೋದು. ಏನು ಮನೆ ಕಟ್ಟೋದ, ಸೈಟ್ ತಗೊಳ್ಳೋದ, ಮದುವೆ ಮಾಡ್ಕೊಳ್ಳೋದ ಬೇಡವಾ, ಮಕ್ಕಳು ಮಾಡ್ಕೊಳ್ಳೋದ ಬೇಡವಾ, ಇದು ದಿಕ್ಕಿಲ್ಲದ ಕುಟುಂಬ ಅಲ್ವಾ? ಈಗ ನೀವು ಎಷ್ಟು ಸಲ ಅನ್ಕೊಂಡಿಲ್ಲ ನಮ್ಮ ಜೀವಮಾನದಲ್ಲಿ ಒಂದು ಒಳ್ಳೆ ಮನೆ ಕಟ್ಟಕ್ಕಾಗಲಿಲ್ಲ ಅಂತ? ಎಷ್ಟು ಸಲ ಅನ್ಕೊಂಡಿಲ್ಲಮ್ಮ? ದಿವಸದಾಗ ಮಲ್ಗೋವರೆಗಿನೂ ಅನ್ಕೊಳ್ತೀನಿ, ಮಲ್ಗೋವರೆಗಿನೂ ಅನ್ಕೊಳ್ತೀನಿ. ಕೇಳಿಸ್ಕೊಳ್ಳಿ ಹೆಂಗೆ. ಇವತ್ತು ಶ್ರಾದ್ದದ ವಿಚಾರವನ್ನ ಈಗ ಮುಂದೆ ಇಟ್ಟು ನಾನು ಹೇಳ್ತಾ ಇರ್ತಕ್ಕಂಥಕ್ಕೆ ಇದೊಂದು ದೊಡ್ಡ ಮೆಸೇಜ್. ಎಷ್ಟು ಲಕ್ಷ ಕೋಟಿ ಜನ ನಮ್ಗೆ ಒಳ್ಳೆ ಸೈಟ್ ಬೇಕು, ಒಳ್ಳೆ ಮನೆ ಬೇಕು ಅಂತ ಯಾರಮ್ಮ ಹುಡುಕಲ್ಲ? ಹುಡುಕ್ತಾನೇ ಇದ್ದಾರೆ, ಸಿಕ್ಕಲ್ಲ. ನೀವೆಷ್ಟು ತಿಪ್ಪಲಾಗ ಹಾಕೊಂಡು 3 ಜನ ಎತ್ತು ಬಂದರು, ಇನ್ನೂ 3 ಜನ ಎತ್ತು ಬಂದರು, ನೀವು ಅಂದ್ಕೊಂಡಿರೋ ಸೈಟು ಮನೆ ಸಿಕ್ಕಲ್ಲ. ಯಾಕೆ? ಶ್ರಾದ್ದ ಅನ್ನೋದು ಶ್ರದ್ಧೆ ನಿಮಗೆ ಗೊತ್ತಿಲ್ಲ, ಬಲವಂತಕ್ಕೆ ಮಾಡ್ತಾ ಇದ್ದೀರಾ. ಅದಕ್ಕೆ ನಿಮಗೆ ಒಳ್ಳೆ ನಿವೇಶನ, ಒಳ್ಳೆ ಮಾಡ್ರನ್ ಆಗಿ ಶಾಸ್ತ್ರಬದ್ಧವಾದ ಮನೆ ಕಟ್ಟಬೇಕು ಅಂತ ಆಸೆ ಅಷ್ಟೇ. ಮನೆನೂ ಕಟ್ಟೋಕ್ಕಾಗಲ್ಲ, ಸೈಟು ತೊಗೊಳಕ್ಕಾಗಲ್ಲ. ಯಾಕೆ? ಶ್ರಾದ್ದ ಅಂತಕ್ಕಂಥದ್ದನ್ನು ನೀವು ಶ್ರದ್ಧೆಯಿಂದ ಮಾಡದಿರುವ ಕಾರಣ ಅದು ನಿಮಗೆ ಯಾವುದು ನಿಮ್ಮ ಕೈಗೆ ದಕ್ಕಲ್ಲ. ಜ್ಯೇಷ್ಠ ಒಂದು ಬಂಪರ್ ಹೊಡೆದ್ರೇ ತಡ್ಕೊಳ್ಳೋದು ಕಷ್ಟ ಅಮ್ಮ. ಇವರು ಒಂದೇ ಮನೇಲಿ 2 ಬಂಪರ್ ಜ್ಯೇಷ್ಠ ಅಂದರೆ ಒಂದಾವು ಸೇರ್ಕೊಂಡ್ರೆ ಮನೆಯಲ್ಲಿ ಭಯ. ಇನ್ನು 2 ಹಿಂದು ಬಾಗಿಲಿಂದ ಒಂದು ಮುಂದೆ ಬಾಗಿಲಿಂದ ಬಂದು ಸೇರ್ಕೊಂಡ್ಬಿಟ್ರೆ ನಮ್ಮಲ್ಲಿ ಇರೋಕ್ಕಾಗತ್ತಮ್ಮ? ಅದಕ್ಕೆ ದಿಕ್ಕಿಲ್ಲದೆ ಓಡೋಗ್ಬೇಕು ಇವರು. ನೆಮ್ಮದಿ ಇಲ್ಲ, ಆರೋಗ್ಯ ಇಲ್ಲ, ದಾಂಪತ್ಯ ಇಲ್ಲ, ಖುಷಿ ಇಲ್ಲ, ನಿದ್ದೆ ಇಲ್ಲ, ಸರಿಯಾದ ಊಟ ಇಲ್ಲ. ಏನಕ್ಕೆ ಬದುಕ್ತಾ ಇದ್ದೀವಿ ಅಂತ ದಿನಾ ಶಾಪ ಹಾಕ್ಕೊಂಡೆ ಬೆಡ್ಡಿಂದ ಹೇಳ್ಬೇಕು, ಶಾಪ ಹಾಕ್ಕೊಂಡೆ ಮಲ್ಕೋಬೇಕು. ಏನು ತಾಯಿ? ಹೌದು ಗುರುಗಳೇ, ನಿಜ ಇದೆ. ಇದೇನಮ್ಮ ನೀವೇನೋ ಮಾಡ್ಕೊಳ್ಳಿ, ಮಕ್ಕಳನ್ನ ಯಾಕ್ರಿ ತಂದು ಈಚೆ ಈ ಭೂಮಿ ಸಮಾಜಕ್ಕೆ ಬಿಟ್ರಿ ಈ ಥರದನ್ನ ತಪ್ಪನ್ನ? ಹಾಂ, ಈಗ ಅದಕ್ಕೆ ತಿಳಿಸಿ ನನಗೆ ಹೇಳಬೇಡಿ. ಈ ರೀತಿಯಾಗಿರ್ತಕ್ಕಂಥ ನಮ್ಮ ಸಮಾಜದಲ್ಲಿ ಎಷ್ಟು ಕೋಟಿ ಜನ ಇದ್ದಾರಮ್ಮ. ಒಳ್ಳೆ ಹೆಂಡತಿ ಬೇಕಂತೆ, ಒಳ್ಳೆ ಗಂಡ ಬೇಕಂತೆ, ಒಳ್ಳೆ ಮಗು ಹುಟ್ಟಬೇಕಂತೆ, ಒಳ್ಳೆ ಮನೆ ಕಟ್ಟಬೇಕಂತೆ, ಒಳ್ಳೆ ಸೈಟ್ ಸಿಕ್ಕಬೇಕಂತೆ. ಯಾರಪ್ಪಂದು ಸಿಗುತ್ತೆ ರೀ? ನಿಮ್ಮಪ್ಪನ ನೀವು ತಿಳ್ಕೊಂಡಿಲ್ಲ, ನಿಮ್ಮಪ್ಪನಿಗೆ ಏನು ಬೇಕು ತಿಳ್ಕೊಂಡಿಲ್ಲ, ಏನು ಬೇಕು ಮಾಡಿಲ್ಲ, ಅವರಪ್ಪನಿಗೂ ಏನೂ ಮಾಡಿಲ್ಲ. ಯಾಕೆ ಅಂದರೆ ನಾವು ಎಡೆ ಹಾಕೋ ಸಂಪ್ರದಾಯ. ನಮ್ಮ ಅಪ್ಪ ಹೇಳ್ದ ನಾನು ಮಾಡ್ತಾಯಿದ್ದೀನಿ, ಅಷ್ಟೇ ತಾನೇ ಮಾಡ್ತಾರದು ನಾವು. ಸೊ ಹಾಗಾಗಿ ಅಜ್ಞಾನತ್ವದಲ್ಲೇ ಬಂದ್ಬಿಟ್ಟಿದ್ದೀವಿ ನಾವು. ಯಾಕೆ ಅಂದರೆ ಹಿಂದಿನ ಕಾಲದಲ್ಲಿ ಆವಾಗಲೇ ಹೇಳಿದೆ, ರಿಯಲ್ ಸೈನ್ಸಿಸ್ಟ್ ಅಂತ ಅವರು ಪ್ಲ್ಯಾನ್ ಮಾಡ್ತಿರ್ಲಿಲ್ಲ, ಮನಸ್ಸು ಬಗ್ಗೆ ಕೆಡಿಸ್ಕೋತಿರ್ಲಿಲ್ಲ, ಏನು ಮಾಡಿದ್ರು ಸಕ್ಸಸ್ ಆಗ್ತಿದ್ರು. ಏನಮ್ಮ? ಈಗ ನಾವು ಆರ್ಟಿಫಿಷಿಯಲ್ ಸೈನ್ಸಿಸ್ಟ್, ಮಗು ಮಾಡ್ಕೊಳ್ಳೋದ್ರಲ್ಲಿ, ಮದುವೆ ಮಾಡ್ಕೊಳ್ಳೋದ್ರಲ್ಲಿ, ಮನೆ ಕಟ್ಟೋದ್ರಲ್ಲಿ, ಅದಕ್ಕೆ ನಮಗೆ ಬರೀ ದುಃಖನೇ ಸಿಗ್ತಾ ಇದೆ. ಅಮ್ಮ ಅರ್ಥ ಆಯ್ತಾ? ಬೇಜಾರಾಯ್ತಾ? ಅರ್ಥ ಆಯ್ತು ಗುರುಗಳೇ, ಅರ್ಥ ಆಯ್ತು. ಏನು ಬೇಜಾರಿಲ್ಲ, ಖುಷಿ ಆಗ್ತದೆ. ಈಗ ಏನು ಮಾಡ್ಬೇಕು ಹೇಳಿ? ನೀವು ಏನು ಮಾಡ್ಬೇಕು ಹೇಳಿ ಇವಾಗ ನೀವು? ಹೇಳಿ ಗುರುಗಳೇ. ಅಲ್ಲ, ಈಗ ಮುಂದಕ್ಕೆ ಏನು ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಬಂತು ಹೇಳಿ ನೋಡೋಣ. ಏನು ನನ್ಗೆ ಗೊತ್ತೇ ಆಗ್ತಾ ಇಲ್ಲ ಗುರುಗಳಿಗೆ. ಅದಲ್ಲಪ್ಪ, ಈಗ ನಾನು ಇಷ್ಟೊತ್ತು ಹೇಳೋದಕ್ಕೆ ಈಗ ನಿಮ್ಮ ಮನಸ್ಸಲ್ಲಿ ಏನು ಬಂತು? ಏನು ಮಾಡಬೇಕಾಗಾದ್ರೆ ಮುಂದೆ ಅಂತ ಏನು ಬಂತು ನಿಮ್ಮ ಮನಸ್ಸಲ್ಲಿ? ತಿಳ್ಕೋಬೇಕು. ಒಂದು ನಿಮಿಷ ನಾನೇ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ.
ನಮ್ಮ ವಂಶದಲ್ಲಿ ನಮ್ಮ ದಾಂಪತ್ಯದಲ್ಲಿ ಜ್ಯೇಷ್ಠ ನಕ್ಷತ್ರದ ಮಗು ಹುಟ್ಟಕ್ಕೆ ಕಾರಣ ಏನು? ಒಂದು, ನಾನು ರೋಹಿಣಿ ನಕ್ಷತ್ರದಲ್ಲಿ ನಮ್ಮಪ್ಪ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟೋದಕ್ಕೆ ಕಾರಣ ಏನು ಅನ್ನೋ ವಿಷಯ. ಇಲ್ಲಿ ಎರಡಕ್ಕೂ ಒಂದು ಸಂಬಂಧ ಇದೆ. ತಾಯಿ ಹುಟ್ಟಿರೋದು ಯಾವುದು ರೋಹಿಣಿ, ಮಕ್ಕಳು ಹುಟ್ಟಿರೋದು ಜ್ಯೇಷ್ಠ. ಈ ಜ್ಯೇಷ್ಠ ಏನು ಅಂದರೆ ಹೊಟ್ಟೆ ರಿಪೇರಿ ಆಗಿಲ್ಲ, ಆಗೋದು ಇಲ್ಲ. ಜ್ಯೇಷ್ಠ ನಕ್ಷತ್ರ ಏನು? ಹೊಟ್ಟೆಯ ಸಮಸ್ಯೆ. ರೋಹಿಣಿ ನಕ್ಷತ್ರ ಏನು? ಪಿತ್ತದ ಸಮಸ್ಯೆ. ಅಂದರೆ ಮೇಲ್ಭಾಗ ಕುತ್ತಿಗೆಯ ಭಾಗದಲ್ಲಿ ಅನುಭವಿಸ್ತಾ ಇರ್ತಕ್ಕಂಥದ್ದು ಗಂಟ್ಲಲ್ಲಿ ಉಳಿ ಬರ್ತದೆ, ಎದೆ ಉರಿತದೆ, ನೈತದೆ. ಇವರೆಲ್ಲ ಪಿತ್ತದ ಸೆಕ್ಷನ್ನವರು. ಮೇಲ್ಭಾಗನೂ ಸರಿ ಇಲ್ಲ, ಕೆಳಭಾಗನೂ ಸರಿ ಇಲ್ಲ, ಮಧ್ಯದಲ್ಲೇ ಇದ್ದಾರೆ. ಮೇಲ್ಭಾಗನೂ ಓಕೆ ಇಲ್ಲ, ತೇಗು ಅದು ಬರಲ್ವೇ. ಇನ್ನು ಕೆಳಭಾಗ ಈ ಸಮಸ್ಯೆ ಎಲ್ಲರಲ್ಲೂ ಇದ್ದೇ ಇದೆ, ಅದೇನು ಹೇಳಂಗಿಲ್ಲ. ಈ ಎರಡೂ ಬ್ಲಾಕ್ ಆದರೆ ಮಧ್ಯದ ಕತೆ ಏನು? ಈ ಮಧ್ಯದ ಕಥೆನೇ ಇವತ್ತು ನಾವು ಅನುಭವಿಸ್ತಾ ಇರೋದು. ಯಾಕೆ ಅಂತಂದರೆ ನಮಗೆ ಇದನ್ನು ಅರ್ಥ ಆಗಿಲ್ಲ. ಇವತ್ತು ಎರಡು ಮಕ್ಕಳಿಗೂ ಕೂಡ ಹೊಟ್ಟೆ ಮತ್ತು ಕುತ್ತಿಗೆ ಭಾಗ, ಅಮ್ಮ ನಿಮಗೆ ನಾನು ಹೇಳಿದ ಅರ್ಥ ಆಯ್ತಾ? ನಿಮ್ಮ ತೇಗುನ ವಿಚಾರ, ಉರಿ ಯಾವುದಿದೆ ಅಮ್ಮ ನಿಮಗೆ? ನನಗೆ ಇದೆ ಸರ್, ಬೇಗನೂ ಇದೆ, ತಲೆ ಭಾಗನೂ ಇದೆ, ಆಮೇಲೆ ನನಗೆ ಅರ್ಥ್ರೈಟ್ ಇದೆ, ಸ್ಕಿನ್ ಡಿಸೀಸ್ ಇದೆ. ನೀವೇನು ಬೇಕಾದ್ರೆ ಹೇಳ್ಕೊಳ್ಳಿ, ಏನು ಅದು ಮೆಡಿಕಲಲ್ಲಿ ಏನು ಬೇಕಾದ್ರೆ ಹೇಳ್ಕೊಳ್ಳಿ, ಎಷ್ಟು ಬೇಕಾದ್ರೆ ಹೇಳ್ಕೊಳ್ಳಿ. ಹೌದು ಗುರುಗಳೇ. ಅಮ್ಮ ಇದಕ್ಕೆ ಆಫ್ ಮರ್ಡರ್ ಅಂತಾರೆ ಇದನ್ನು. ಏನು ಆಫ್ ಮರ್ಡರು ಅಂದರೆ ಇದಾರೆ, ಸತ್ತಿಲ್ಲ, ಬದುಕಂಗೂ ಇಲ್ಲ, ಇರಂಗೂ ಇಲ್ಲ. ಯಾಕೆ ಅಂದರೆ ಕುತ್ತಿಗೆ ಭಾಗದಲ್ಲಿ, ಎದೆಯ ಭಾಗದಲ್ಲಿ ಶ್ವಾಸಕೋಶದ ಒಂದು ಸೆಕ್ಷನ್ ಏನಿದೆ, ಅದಕ್ಕೆ ರೀ ನಮ್ಮ ದೇಶಕ್ಕೆ ಕರೋನಾ ಬಂದಿದ್ದು. ಮುಡೆವ ಜೀರ್ಣಶಕ್ತಿ ಚೆನ್ನಾಗಿಲ್ಲ ಇಂಡಿಯನ್ಸ್, ಭಾರತೀಯರು, ಅದಕ್ಕೆ ಆ ಮಾಟಿ ಕರೋನಾ ಬಂದು ತೋರಿಸ್ತು. ಜೀರ್ಣ ಚೆನ್ನಾಗಿಲ್ಲ, ತಿನ್ನೋದು ಗೊತ್ತಿಲ್ಲ, ಮಲಗೋದು ಗೊತ್ತಿಲ್ಲ, ತಿಳ್ಕೊಳ್ಳಿ ಅಂತ ನಮ್ಮ ಜನಕ್ಕೆ ಇನ್ನೂ ಬುದ್ಧಿನೇ ಬಂದಿಲ್ಲ. ಪ್ರತ್ಯಕ್ಷ ದೇವರು ಯಾವುದು ಅಂದರೆ ಕರೋನಾ. ನಿಜಕ್ಕೂ ಪೂಜೆ ಮಾಡಿ, ಕರೋನಾ ಅಂತ ಅಕ್ಷರ ಬರ್ಕೊಂಡು ಪೂಜೆ ಮಾಡಿ, ನಮಗೆ ಬುದ್ಧಿ ಸಂದೇಶ ಕೊಡ್ತು ಅಂತ. ನಾವು ಚೈನಾದಿಂದ ಯಾವುದೋ ಆರ್ಕಂಡು ಬಂದು ವೈರಸ್ ಸೇರ್ಕೊಂಡ್ಬಿಟ್ಟೈತೆ ಅಂತ ಅದಕ್ಕೆಲ್ಲ ಔಷಧಿ ಹೊಡೆಯೋಕ್ಕೆ ಶುರು ಮಾಡಿದೋ ನಾವು. ಇದು ಸೈನ್ಸು. ಬಾಯಿಂದ ಬಾಯಿಗೆ ಮಾಸ್ಕ್ ಹಾಕೊಳ್ಳಿ, ಇನ್ನೂ ರೋಗ ಜಾಸ್ತಿ ಆಗಲಿ ಅನ್ನೋದು ಅರಿವಿಲ್ಲ. ಮಾಸ್ಕ್ ಹಾಕೊಂಡ್ರೆ ರೋಗ ಜಾಸ್ತಿ ಆಗತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ, ನಾವು ಸೈನ್ಸ್ ಬಿಟ್ಟು ಬದುಕೋಕ್ಕಾಗಲ್ವೇ? ಅವ್ರು ಹೇಳೋದು ಕೇಳಲೇಬೇಕು. ಓಕೆ ಫೈನ್. ಕಾರಣ ಇಷ್ಟೇ, ನಮ್ಮ ಉಸಿರನ್ನು ನಾವೇ ವಾಪಸ್ ತಗೊಂಡ್ರೆ ಮಾಸ್ಕ್ ಹಾಕ್ಕೊಂಡು ನಾವೇನಾಗಬೇಕು? ಸೊ ವೈಜ್ಞಾನಿಕವಾಗಿ ಯೋಚನೆ ಮಾಡಿ, ನಮ್ಮ ಉಸಿರನ್ನ ನಾವೇ ವಾಪಸ್ ತಗೊಂಡ್ರೆ ನಮ್ಮ ಕತೆ ಏನು? ಎದುರುಗಡೆ ಉಸಿರಾಟ ಬಂದು ನಮ್ಗೆ ಸೇರ್ಕೊಂಡ್ಬಿಡತ್ತೆ. ನೀನೇನು ಮಾಸ್ಕ್ ಹಾಕ್ಕೊಂಡು ಸೇರ್ಕೊಳ್ಳುತ್ತೆ. ಮಾಸ್ಕ್ ಹಾಕೊಳ್ದೇರು ಸೇರ್ಕೊಳ್ಳಲ್ಲ. ಕಾರಣ ನಿನ್ನಲ್ಲಿ ಆ ತಾಕತ್ತಿರಬೇಕು. ರೋಗ ನಿರೋಧಕ ಶಕ್ತಿ, ಉಸಿರಾಟದಲ್ಲಿ ತಾಕತ್ತಿದ್ರೆ 1000 ಲಕ್ಷ ಜನ ಕರೋನಿಗಳ ಹತ್ರ ಮಧ್ಯದಲ್ಲಿ ಹೋದರೆ ಏನೂ ಆಗಲ್ಲ. ಇದು ರೀ ಜೀವನದ ತಿಳ್ಕೊಬೇಕಾಗಿದ್ದು. ಮೆಡಿಷನ್ನೇ ಜೀವನ ಅನ್ನೋರಿಗೆ ಏನೂ ಮಾಡೋಕ್ಕಾಗಲ್ಲ. ನಮ್ಮ ದೇಹದಲ್ಲಿ ನಾವು ತಗೊಳ್ತಾ ಇರ್ತಕ್ಕಂಥ ಆಹಾರವನ್ನು ನಾವು ಔಷಧವನ್ನಾಗಿ ಮಾಡುವಂಥ ಶಕ್ತಿ ಇದ್ದರೆ ಅಂಥ 100 ಪಟ್ಟು ಕರೋನಾ ಬರಲಿ, ಅಂಥ 100 ಪಟ್ಟು ಕ್ಯಾನ್ಸರ್ ಬರಲಿ, ಅಂಥ 100 ಪಟ್ಟು ಶುಗರ್ ಬರಲಿ, ಬದುಕುವ ದಕ್ಷತೆ ನಮಗೆ ಬೇಕು. ನಾವು ಹೆದರ್ಕೊಂಡೇ ಹಾಳಾಗ್ತಾ ಇರೋದು. ಯಾರೋ ಹೇಳಿದ್ರು ಇದನ್ನು ತಿನ್ನಿ, ಯಾರೋ ಹೇಳಿದ್ರು ಇದನ್ನು ಪೂಜೆ ಮಾಡಿ, ಈ 2 ಲೈನು ಬ್ಯಾನ್. ಈ 2 ಲೈನ್ ಬ್ಯಾನ್ ಮಾಡಿಕೊಂಡ್ರೆ ನಾವು ಮನುಷ್ಯರಾಗೋದು. ಈ ಯಾವ ಲೈನಲ್ಲಿ ಹೋದ್ರೂ ನಿಮ್ಗೆ ಸಮಸ್ಯೆ ತಪ್ಪುದಲ್ಲ. ಈ ಕಾರಣದಿಂದಾಗಿ ನಾವು ಮನುಷ್ಯರೇ ಆಗಬೇಕು ಅಂದರೆ ಯಾವುದನ್ನು ಇನ್ನೊಬ್ಬರು ಹೇಳೋದನ್ನು ಕೇಳದೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ದೇಹದಲ್ಲಿ ಏನು ಅಂತ ನಾವು ಗುರುತಿಸ್ಕೊಂಡಾಗ ನಿಮ್ಮ ದೇಹಕ್ಕೆ ನೀವೇ ಡಾಕ್ಟರ್. ಇದು ಆಗಬೇಕು ಅನ್ನೋದೇ ನಮ್ಮ ಆರೋಗ್ಯ ರಹಸ್ಯದ ಕಾರ್ಯಕ್ರಮದ ಉದ್ದೇಶ. ಪ್ರತಿಯೊಬ್ಬ ಮಗುವಿಂದ ಹಿಡಿದು ಸಾಯೋ ವೃದ್ಧರವರೆಗೂ ನಿಮ್ಮ ದೇಹಕ್ಕೆ ನೀವೇ ಡಾಕ್ಟರ್ ಆಗಬೇಕು ಅಂತಕ್ಕಂಥ ಸಂದೇಶನೇ ಆರೋಗ್ಯದ ರಹಸ್ಯ. ನಿಮ್ಗೆ ಇನ್ನೂ ಎಷ್ಟು ಅರ್ಥ ಆಗಿದೆಯೋ ನಂಗೆ ಗೊತ್ತಿಲ್ಲ. ಏನೋ ಹೇಳ್ತಾರೆ ಟಿಪ್ಸು ಬರ್ಕೊಳ್ಳೋಣ ಅಂತ ಬುಕ್ಕು ಪುಸ್ತಕ ತೊಗೊಂಡು ಕೂತ್ಕೊಳ್ಳೋ ಬೇಕಾಷ್ಟು ಜನ ಇರಬಹುದೇನೋ. ಟಿಪ್ಸು ಪರಿಹಾರ ಯಾವ ಕಾರಣಕ್ಕೂ ಇಲ್ಲ. ಅದು ಅಬದ್ಧ, ಅಜ್ಞಾನತ್ವನೇ ಅದು. ನೀವೇ ಸಿದ್ಧತೆ ಆಗಬೇಕು. ಇದು ನೀವೆಲ್ಲರೂ ತಿಳ್ಕೊಳ್ಳೋಕೆ ಒಳ್ಳೆಯದಾಗಲಿ ಅಂತ ಹೇಳಿ ಇಷ್ಟು ವರ್ಣನೆಯನ್ನು ಕೊಡ್ತಾ ಇದ್ದೀನಿ. ತಾಯಿ, ನೀವು ಮಾಡಬೇಕಾದಿಷ್ಟೇ. ಮಗನಿಗೂ ಪಾಪ ಮದುವೆ ಅಂತ ಮಾಡೋದಕ್ಕಿಂತ ಮುಂಚೆ ಅವನಿಗೊಂದು 2 ಮದುವೆ ಆಗೋದು ಬೇಡ ಅನ್ನೋದಿದ್ದರೆ, ಅಥವಾ ಆದರೂ ಉಳಿಯುತ್ತಾ ಇಲ್ವ ಅನ್ನೋ ಡೌಟ್ ಇರ್ತಕ್ಕಂಥದ್ದು ಜ್ಯೇಷ್ಠ ನಕ್ಷತ್ರ. ಮದುವೆಗಳ ಸಂಬಂಧ ಚೆನ್ನಾಗಿರಲ್ಲ ಜ್ಯೇಷ್ಠ ನಕ್ಷತ್ರಕ್ಕೆ. ಹೆಣ್ಣು ಹೌದು, ಗಂಡು ಹೌದು. ಹಾಗಂತ ಹೆದರ್ಕೊಳ್ಳೋದಲ್ಲ. ಜ್ಯೇಷ್ಠದ ಅರ್ಥ ಜೀರ್ಣಕ್ರಿಯೆ ಚೆನ್ನಾಗಿಲ್ಲ, ವಂಶದಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಿಲ್ಲ. ಮದುವೆ ಆಗೋ ಹುಡುಗಿಗೆ ಮಾತ್ರ ಅಲ್ಲ, ಕುಟುಂಬಕ್ಕೇ ಜೀರ್ಣಶಕ್ತಿ ಚೆನ್ನಾಗಿಲ್ಲ. ಇದು ರಿಸಲ್ಟ್ಗೆ ಜ್ಯೇಷ್ಠ ನಕ್ಷತ್ರ ಬರೋದು. ಇದನ್ನು ಕೆಲವರು ಹೆದರ್ಕೋತಾರೆ, ಜ್ಯೇಷ್ಠ ನಕ್ಷತ್ರ ಹುಡುಗಿ ಬೇಡ ರೀ, ಅದು ಎಂಥದ್ದೇ ನಕ್ಷತ್ರ ಆಗಲಿ ಬನ್ನಿರಿ ನಾವು ರಿಪೇರಿ ಮಾಡಿ ಹೇಳ್ಕೊಡೋಣ. ಗಂಡು ಮಗು ಆಗಲ್ಲ, ಅದು ಯಾಕಾಗಲ್ಲ? ಆರೋಗ್ಯ ಇಲ್ಲ, ಅದು ಯಾಕಿರಲ್ಲ? ನಕ್ಷತ್ರ ಗುರುತಷ್ಟೇ, ಹೆದರ್ಕೊಳ್ಳೋದಲ್ಲ.
ಬಿಟ್ಬಿಡೋದಲ್ಲ. ಯಾವ ನಕ್ಷತ್ರ ಮದುವೆ ಮಾಡೋದು ಯಾರೂ ಸಾಯಲ್ಲ. ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ಇದಕ್ಕೇ ಸೇರಿಸ್ಬೇಕು, ಈ ನಕ್ಷತ್ರಕ್ಕೆ ಮದುವೆ ಮಾಡಿಸ್ಬೇಕು. ಯಾವನಾರು ತಾಕತ್ತಿರ ಹೇಳಿ ನೋಡೋಣ. ಈ ನಕ್ಷತ್ರ ಮದುವೆ ಮಾಡಿದ್ರೆ ಚೆನ್ನಾಗಿದೆ ಅಂತ ಅವನೇ ಚೆನ್ನಾಗಿದ್ದಾನ ಹೇಳೋದು ನೋಡೋಣ. ಫಸ್ಟ್ ಅವ್ನಿಗೆ ಎಕ್ಸಾಮ್ ಕೊಡೋಣ. ಸಾಧ್ಯನೇ ಇಲ್ಲ. ಬರೀ ಸುಳ್ಳಲ್ಲೇ ಬದುಕ್ತಾ ಇದ್ದೀವಿ. ಅದರಲ್ಲಿ ಮ್ಯಾಚಿಂಗ್ ಆಗಬೇಕು, ಸೆಟ್ಟಿಂಗ್ ಆಗಬೇಕು ಅಂತೀರ. ಪುರೋಹಿತ ಸೆಟ್ಟಿಂಗ್ ಮಾಡೋಕೆ ಅವನೇ ಯಾರ್ರೀ? ನಿಮ್ಮ ಮಕ್ಕಳ ಪುರೋಹಿತ ಹೆಂಗೆ ಸೆಟ್ ಮಾಡ್ತಾನೆ? ನೀವು ಅಲ್ಲೋ ಕೈ ಕಟ್ಕೊಂಡು ಕೇಳೋದು ಅರ್ಥ ಏನಿದೆ? ಈ ರೀತಿಯಾಗಿ ನೀವು ಹೊರಗೆ ಬರಬೇಕು. ನೀವೇ ಡಾಕ್ಟ್ರ್ ಆಗಬೇಕು, ನೀವೇ ಜ್ಯೋತಿಷಿ ಆಗಬೇಕು. ಈ ಸತ್ಯವನ್ನು ನೀವು ಅರ್ಥ ಮಾಡಿಕೊಂಡ್ರೆ ನೀವು ಹುಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತೆ. 100 ವರ್ಷ ಬಾಳಿ ಬದುಕೋ ಅನುಕೂಲ ಆಗುತ್ತೆ. ಅಮ್ಮ ಕೆಲಸ ಮಾಡಿ, ಫಸ್ಟು ನನ್ನ ಮಗ ಜ್ಯೇಷ್ಠಕ್ಕೆ ಏನು ಮಾಡಿ ಮದುವೆ ಮಾಡಬೇಕು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ದಾವಣಗೆರೆಯಿಂದ ಲಕ್ಷ್ಮಣ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಮಗನ ನಕ್ಷತ್ರ ತಿಳಿಸಿ. ಮಗಂದು ಇದು ಸಿಂಹ ರಾಶಿ, ಪುಬ್ಬ ನಕ್ಷತ್ರ ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಗುರುಜಿ. ನಾರಾಯಣ ಹೇಳಿ. ಎಷ್ಟು ವಯಸ್ಸು ಮಗನಿಗೆ? ಮಗನಿಗೆ 28 ವರ್ಷ ವಯಸ್ಸು. ಏನು ಮಾಡ್ತಿದ್ದಾನೆ ಮಗ? ಇದು ಕೆಲಸ ಮಾಡ್ತಾ ಇದ್ದ. ಏನು ಆಗಬೇಕಿತ್ತು ಅವನ ಬಗ್ಗೆ? ಅವನ್ಗೆ ಮದುವೆ ಯಾಕೋ ಯೋಗ ಸರಿ ಬರ್ತಾ ಇಲ್ಲ. ಯೋಗ ಬರುತ್ತಾ? ನೋಡಿದ್ವಿ, ಏನೋ ಗೊತ್ತಿಲ್ಲ ಸ್ವಾಮೀಜಿ, ಅದಕ್ಕೆ ಕೇಳೋಣ ಅಂತ ಮಾಡಿದ್ವಿ. ಗೊತ್ತಿಲ್ಲದೇನೆ ಯೋಗ ಬರುತ್ತೆ ಅಂತಾರೆ. ಓಕೆ, ಅವನಿಗೆ ಯಾವಾಗ ಬ್ಲಡ್ ಟೆಸ್ಟ್ ಮಾಡಿಸಿದ್ರಿ? ಈಗ ಒಂದು 2 ವರ್ಷದೊಳಗೆ ಮಾಡ್ತಿದ್ವಿ. ಏನಕ್ಕೆ ಮಾಡಿಸಿದ್ರಿ? ಅದು ಏನೋ ಒಂದು ಸ್ವಲ್ಪ ಆ ರಿಸರ್ಚ್ ಬಗ್ಗೆ ಸ್ವಲ್ಪ ಇದು ಮಾಡೋದಕ್ಕೆ ಇತ್ತು. ಮುಚ್ಚಿಟ್ಕೊಬೇಡಿ, ಜೋರಾಗಿ ಮಾತಾಡಿ. ಯಾಕೆ ಅಂದರೆ ಮನುಷ್ಯನ ಹಣೆ ಬರ ಇರೋದು. ಕೇಳಿಸ್ಕೊಳ್ಳಿ ಯಜಮಾನ್ರೆ. ಹೇಳಿ ಮೇಡಮ್. ಈಗ ನಾನು ಡಾಕ್ಟ್ರು ವಿಚಾರದಲ್ಲಿ ನಾನೇನು ಡಾಕ್ಟ್ರು ಓದಿಲ್ಲ. ಏನಮ್ಮ, ಈಗ ಬ್ಲಡ್ ಚೆಕ್ ಮಾಡಿಸ್ತೆ ಅಂತ ಕೇಳೋಕ್ಕೆ ಯಾರು ಜ್ಯೋತಿಷಿಯರು ಹೇಳೋಕ್ಕಾಗತ್ತಾ? ಇದನ್ನ ಬ್ಲಡ್ ಚೆಕ್ ಮಾಡ್ಸೋಕ್ಕೂ ನಮಗೂ ಸಂಬಂಧ ಏನು ಅಂತ ಅಂದ್ಕೊಂಡಿದ್ದಾರಲ್ವಾ? ಇದನ್ನು ತಿಳ್ಕೊಳ್ಳಿಲ್ಲ ಅಂದರೆ ಜ್ಯೋತಿಷ ಹೇಳೋಕ್ಕೆ ಲಾಯಕೇ ಅಲ್ಲ. ಇದನ್ನು ವೈದ್ಯಶಾಸ್ತ್ರ ಅಂತ ಹೇಳ್ತಾರೆ, ಮನಃಶಾಸ್ತ್ರ ಅಂತ ಹೇಳ್ತಾರೆ, ಅಂಗಾಂಗಗಳ ಶಾಸ್ತ್ರ ಅಂತ ಹೇಳ್ತಾರೆ, ದೇಹಶಾಸ್ತ್ರ ಅಂತ ಹೇಳ್ತಾರೆ. ಇದನ್ನು ತಿಳ್ಕೊಳ್ಳದೆ ಜ್ಯೋತಿಷಿ ಆಗಕ್ಕೆ ಸಾಧ್ಯ. ಏನು ಮಾಡೋಣ? ಏನೋ ಅರ್ಧಂಬರ್ಧ ಕಲ್ತ್ಕೊಂಡು ಏನೋ ಹೇಳಕ್ಕೆ ಹೋಗ್ತಾರೆ. ಯಾಕೆ ಅಂದರೆ ಇವತ್ತು ಸೋಂಕಿನ ರೋಗ ಅಂತ ಹೇಳಿದೆ ಪದನ. ಈ ಪುಬ್ಬ ನಕ್ಷತ್ರದಲ್ಲಿ ಸಿಂಹರಾಶಿಯಲ್ಲಿ ಯಾವ ಹೆಣ್ಣಾಗಲಿ ಗಂಡಾಗಲಿ ಹುಟ್ಟಿದ್ರೆ ಸೋಂಕಿನ ರೋಗದಲ್ಲೇ ಹುಟ್ಟುತ್ತಾರೆ. ಕಾರಣ ಇವರು ಎಡೆ ಹಾಕಿ ಇವ್ರು ಎಡೆ ಹಾಕಿಸ್ಕೊಳ್ಳೋ ಮಟ್ಟಕ್ಕೆ ಬಲವಂತವಾಗಿ ಏನು ಮಾಡಿದ್ರು ಸರಿಯಾಗಿ ಟೈಮ್ ಸರಿಗೆ ಊಟ ಮಾಡೋಕ್ಕಾಗಲ್ಲ, ಟೈಮ್ ಸರಿಗೆ ಮಲಗೋಕ್ಕಾಗಲ್ಲ, ಟೈಮ್ ಸರಿಗೆ ಬೇಗ ಹೇಳೋಕ್ಕಾಗಲ್ಲ. ಯಜಮಾನ್ರೆ ಅರ್ಥ ಆಯ್ತಾ? ಇದನ್ನ ಯಾಕೆ ರಿಪೇರಿ ಮಾಡಲಿಲ್ಲ ನೀವು ತಂದೆ ಅನಿಸ್ಕೊಂಡವರು? ನಮಗೆ ಅದು ಗೊತ್ತಿಲ್ಲಲ್ಲ ಸ್ವಾಮೀಜಿ. ಈಗ ಲೆಕ್ಕ ಹಾಕೊಳ್ಳಿ, 28 ವರ್ಷದ ಮಗನ ಪಡ್ಕೊಂಡಿದ್ದೀರಾ, ಇನ್ನೂ ಅವನಿಗೆ ಯೂರಿನ್ ಮೋಷನ್ನು ಪ್ರಾಬ್ಲಮ್ನ ಸರಿ ಮಾಡಿಲ್ಲ. ಮಗು ಹುಟ್ಟಿದ 28 ದಿನಕ್ಕೆ ಪುಬ್ಬ ನಕ್ಷತ್ರ ಸಿಂಹರಾಶಿಯಲ್ಲಿ ಹುಟ್ಟಿದ ಮಕ್ಕಳಿಗೆ ಯಾವ ಕಾರಣಕ್ಕೂ ಹಿಂದೆ ಮುಂದೆ ಕನೆಕ್ಷನ್ ಔಟ್. ಹೆಂಗೆ ಬೇಕು ಹಂಗೆಲ್ಲ ಆಗ್ತಿರ್ತದೆ. ಕರೆಕ್ಟ್ ಟೈಮ್ ಇಲ್ಲ, ಕರೆಕ್ಟ್ ಊಟ ಇಲ್ಲ, ಕರೆಕ್ಟ್ ನಿದ್ದೆ ಇಲ್ಲ. ಅದಕ್ಕೆ ಅದೆರಡು ಬಂದಾಗತ್ತೆ. ಯಾರು ನಿದ್ದೆ ಕರೆಕ್ಟ್ ಟೈಮ್ ಮಾಡಲ್ವೋ ಈ ಮುಂದೆ ಹಿಂದೆ 2 ಡೋರು ಅರ್ಧಂಬರ್ಧ, ಪೂರ್ತಿ ಡೋರ್ ತೆಗಿಯಲ್ಲ. ಯಜಮಾನ್ರೆ ಅರ್ಥ ಆಯ್ತಾ? ಗೊತ್ತಾಯ್ತು. ಅವನಿಗೆ ನಿದ್ದೆ ಸಮಸ್ಯೆ ರೀ, ಅದಕ್ಕೆ ಬ್ಲಡ್ ಚೆಕ್ ಮಾಡಿಸೋದಂತ ಕೇಳಿದ್ದು. ಈ ಸತ್ಯವನ್ನು ಅಪ್ಪ ಅಮ್ಮ ತಿಳ್ಕೋಬೇಕು. ಪ್ರತಿ ನಕ್ಷತ್ರದ ತನ್ನದೇ ಆದ ಒಂದು ಪಾಯಿಂಟ್ ಇರುತ್ತೆ, ಗುರುತು. ದೇಹದ ಯಾವ ಭಾಗದಲ್ಲಿ ಸಮಸ್ಯೆಯನ್ನು ಕೊಡ್ತಾ ಇದೆ ಈ ಮಗು ಹುಟ್ಟಿದ್ದಕ್ಕೆ, ಅಪ್ಪ ಯಾರು ಅಮ್ಮ ಯಾರು ಅನ್ನೋದು ಅಲ್ಲಿ ಗೊತ್ತಾಗತ್ತೆ. ಇದೇ ಅಪ್ಪ ಅಮ್ಮ ಕೊಟ್ಟಿರ್ತಕ್ಕಂಥ ಮಗು ಗಿಫ್ಟು, ರೋಗದ ಸಂಕೇತ. ಎಲ್ಲ ಮಕ್ಕಳು ಪ್ರತಿ ತಂದೆ ತಾಯಿಗಳು ರೋಗನೇ ಹಂಚ್ತಾ ಇರೋದು. ಆಸ್ತಿ ಹಂಚೋದು ಆಮೇಲೆ. ಯಾವ್ದು ಹಂಚ್ಕೋಬೇಕಮ್ಮ? ಆಸ್ತಿ ಹಂಚ್ಕೊಳ್ಳೋದು ಆಮೇಲೆ. ರೋಗ ಹಂಚ್ತಾ ಇದ್ರಲ್ಲ ನೀವು. ಈ ರೋಗ ಹಂಚೋದನ್ನು ರೆಡಿ ಮಾಡೋದು ಯಾವಾಗ? ಇಲ್ಲ. ಹೀಗಾಗಿ ಪ್ರತಿ ತಂದೆ ತಾಯಿಗಳು ಯಾವುದೇ ಮಕ್ಕಳನ್ನು ನಾವು ಜ್ಞಾನವಂತ ಮಕ್ಕಳನ್ನ ಪಡ್ಕೊಂಡಿದ್ದೀವಿ, ಆರೋಗ್ಯವಂತ ಮಕ್ಕಳು ಪಡ್ಕೊಂಡಿದ್ದೀವಿ ಅನ್ನೋದೇ ಆದರೆ ನೀವಿಬ್ಬರು ತಂದೆ ತಾಯಿ ಆಗಿದ್ದೀರಾ ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ಆಮೇಲೆ ಮಕ್ಕಳ ಬಗ್ಗೆ ತಿಳ್ಕೊಳ್ಳಿ. ನೀವು ತಿಳ್ಕೊಳ್ಳದೆ ಮಕ್ಕಳ ಬಗ್ಗೆ ಕೇಳಕ್ಕೆ ಹೋದರೆ ಇದೇ ಇವತ್ತಿನ ಜ್ಯೋತಿಷಿಗಳು ಮಾಡ್ತಾ ಇರ್ತಕ್ಕಂಥ ಅವೈಜ್ಞಾನಿಕ. ಮಕ್ಕಳಿಗೆ ಸಮಸ್ಯೆ ಬಂದರೆ ತಂದೆ ತಾಯಿಯನ್ನು ಹುಡುಕಬೇಕು, ತಂದೆ ತಾಯಿಯನ್ನು ರಿಪೇರಿ ಮಾಡಬೇಕೇ ಹೊರ್ತು. ಈಗ ಹಂಗಿದ್ಮೇಲೆ ಮದುವೆ ಮಾಡ್ಬೇಕಾದ್ರೆ ಗಂಡು ಹೆಣ್ಣನ್ನು ಶಾಸ್ತ್ರ ಕೇಳ್ತೀವಿ. ಯಾರನ್ನು ಕೇಳಬೇಕಿತ್ತು? ಅಪ್ಪ ಅಮ್ಮನ ಹುಡುಕ್ರಿ. ಹುಡುಗಿ ಅಪ್ಪ ಅಮ್ಮನ ಹುಡುಕಿ. ವಿಚಿತ್ರ ಅನ್ನಿಸ್ಬೋದು ನಿಮಗೆ, ಸಮಸ್ಯೆ ಅನ್ನಿಸ್ಬೋದು, ಇದೇನೇನು ಹೇಳ್ತಾ ಇದ್ದಾರಲ್ಲ ಅಂತ. ಹುಡುಗಿ ಅಪ್ಪ ಅಮ್ಮ ಆರೋಗ್ಯ ಚೆನ್ನಾಗಿದೆಯಾ? ಹಲ್ಲು ಹುಡುಕಿ, ಅಲ್ಲಿ ಚೆನ್ನಾಗಿಲ್ಲ, ಮಗು ಕೆಟ್ಟಿದೆ. ಹುಡುಗನ ಅಪ್ಪ ಅಮ್ಮ ಕೆಟ್ಟಿದೆ, ಇಲ್ಲೂ ಕೆಟ್ಟಿದೆ. ಈ ಕೆಟ್ಟಿರೋಕೆ ಮದುವೆ ಯಾಕೆ? 2 ಕುಟುಂಬ ಎಷ್ಟು ಸಮಸ್ಯೆ ಕೊಡುತ್ತೆ, ಎಷ್ಟು ಹಣವನ್ನು ಖರ್ಚು ಮಾಡ್ತೀರಾ, ಎಷ್ಟು ಸಮಸ್ಯೆಗೆ ಸಿಕ್ಕಾಕೋತೀರಾ. ಇದಕ್ಕೆ ಮದುವೆ ಬೇಕಾ?
ಹೆಣ್ಣು ಗಂಡಿಗೆ ಜಾತಕ ಅಲ್ಲ, ಹೆಣ್ಣಿನ ತಂದೆ ತಾಯಿ ಜಾತಕ ಬೇಕು, ಗಂಡಿನ ತಂದೆ ತಾಯಿ ಜಾತಕ ಬೇಕು. ಆತ ಜಾತಕನ ವಿವರಣೆ ಮಾಡಿದ್ರೆ ಯಾರು ನಗ್ತಾರೆ. ಯಾರು ಹೇಳಿದ್ದು ನಿಮಗೆ ಅಂತ ಈಗ ಹೇಳಿದ ಪ್ರಶ್ನೆ ಯಾರು ಹೇಳಿ ನಗುತ್ತಾರೆ. ಯಾಕೆ ಅನ್ನೋದು ಗೊತ್ತಿಲ್ವಲ್ಲ ಕಮ್ಮಂಗಿಗಳಿಗೆ. ತಂದೆ ತಾಯಿಯಿಂದ ಬಂದಿರೋ ಮಗು ತಂದೆ ತಾಯಿಯಲ್ಲೇ ಹುಡುಕಬೇಕು ನಾವು. ಇದಕ್ಕೆ ಅನುವಂಶೀಯತೆ ಅಂತ ಹೇಳ್ತೀವಿ ಸಂದರ್ಭ ಬಂದಾಗ. ಕ್ಯಾನ್ಸರ್ ಯಾರಿಗಿತ್ತು ಅಂದರೆ ನಮ್ಮ ಅಪ್ಪನಿಗಿತ್ತು, ನಮ್ಮ ತಾತನಿಗಿತ್ತು. ಅದನ್ನೇ ರೀ ನಾನು ಹೇಳ್ತಿರೋದು. ಹಣ ಖರ್ಚು ಮಾಡಿ ಎಷ್ಟೋ ವರ್ಷ ಅನುಭವಿಸಿ ಯಾವತ್ತೋ ಡಾಕ್ಟರ್ ಸರ್ಟಿಫಿಕೇಟ್ ಇಸ್ಕೊಂಡು ನೀವು ಅಳೋ ಬದಲು ಮೊದಲೇ ತಿಳ್ಕೊಂಬಿಡಿ ಇದು ನಮ್ಮ ರೋಗ ಮಕ್ಕಳಲ್ಲಿ ಹಂಚಿದ್ದೀವಿ ಅಂತ. ಇದನ್ನು ಅಪ್ಪ ಅಮ್ಮ ಯಾಕೆ ಮಾಡಬಾರ್ದು, ಯಾಕೆ ಮಾಡ್ತಾ ಇಲ್ಲ ಅನ್ನೋದು ನನ್ನ ಪ್ರಶ್ನೆ ಆಗುತ್ತೆ. ದಯವಿಟ್ಟು ನೀವು ಮಾಡಬೇಕಾದ ಕೆಲಸ, ಮದುವೆ ಹುಡುಕಬೇಡಿ, ಕಾಯಬೇಡಿ, ಯೋಗ ಕೇಳಬೇಡಿ, ಶಾಸ್ತ್ರ ಕೇಳಬೇಡಿ, ಗ್ರಹಗಳ ಬಗ್ಗೆ ಕೇಳಬೇಡಿ, ದೋಷ ಅಂತ ನಂಬಬೇಡಿ. ಪುಬ್ಬ ನಕ್ಷತ್ರಕ್ಕೆ ನನ್ನ ಮಗನ ದೇಹದಲ್ಲಿ ಯಾವ ಯಾವ ಸಮಸ್ಯೆಯನ್ನು ಊಟದ ಮೂಲಕ ರೆಡಿ ಮಾಡ್ಕೋಬಹುದು. ನಂಬರ್ 1. ಇಲ್ಲಿವರೆಗೂ ನೀವು ಹಿರಿಯರಿಗೆ ಮಾಡ್ಕೊಂಡು ಬಂದಿರತಕ್ಕಂಥ ಶ್ರಾದ್ದ ಕ್ರಿಯೆಗಳನ್ನು ಮಾಡ್ತಿರೋ ಸರಿನಾ ತಪ್ಪಾ ಅನ್ನೋ ಎಚ್ಚರಿಕೆಗೇ ಕಳಿಸಿದ್ದಾರೆ ಭಗವಂತ ಪುಬ್ಬ ನಕ್ಷತ್ರ ಮಗುವನ್ನು. ಸೋಂಕು ರೋಗ, ರಕ್ತ ಚೆನ್ನಾಗಿಲ್ಲ ಹಾಗಂತ ಏನೂ ಆಗೋಗುತ್ತೆ ಅಲ್ಲ. ಆಹಾರದ ಮೂಲಕ ರಕ್ತವನ್ನು ಶುದ್ಧೀಕರಣ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಹೇಳ್ಕೊಡೋಣ, ಖುಷಿಯಾಗಿರಿ. ಮದುವೆನ ಹುಡುಕಬೇಡಿ, ಕಾಯಬೇಡಿ. ನಿಮ್ಮ ಮಗನನ್ನು ರಿಪೇರಿ ಮಾಡಿ ಮದುವೆ ಆಗತ್ತೆ. ನಿಮ್ಮ ಮಗನ ರಿಪೇರಿ ಮಾಡಿ ದಯವಿಟ್ಟು ಮದುವೆ ಮಾಡಬೇಡಿ, ಶಾಸ್ತ್ರ ನಂಬಕ್ಕೆ ಹೋಗಬೇಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಬೆಂಗಳೂರಿನಿಂದ ಯಶೋಧ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಯಶೋಧ. ನಮಸ್ಕಾರ, ಧ್ವನಿ ಕೇಳಿಸ್ತಿದೆಯಾ ಯಶೋಧ? ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆನೇ ಅಮ್ಮ. ಓಕೆ, ನಕ್ಷತ್ರ ತಿಳಿಸಿ. ಹಲೋ, ಕೇಳಿಸ್ತಾ ಇದೆ, ನಿಮ್ಮ ನಕ್ಷತ್ರ ತಿಳಿಸಿ. ಪುನರ್ವಸು ನಕ್ಷತ್ರ, ಮಿಥುನ ರಾಶಿ ಅಮ್ಮ. ಗುರುಗಳಿದ್ದಾರೆ ಮಾತು. ಹಲೋ ಹಲೋ, ನಮಸ್ತೆ ಗುರುಜಿ. ನಾರಾಯಣ. ಯಾರ್ದಮ್ಮ ಪುನರ್ವಸು? ನಂದೇ ಗುರುಗಳೇ. ಎಷ್ಟು ವಯಸ್ಸು? ನಂದು 56, 57 ಗುರುಗಳೇ. ಮದುವೆಯಾಗಿ ಎಷ್ಟು ವರ್ಷ ಆಯಿತು? ಮದುವೆ ಆಗಿ 33 ವರ್ಷ ಆಗಿದೆ ಗುರುಗಳೇ. ತುಂಬ ಖುಷಿಯಾಗಿ ಅನುಭವಿಸಿದ್ದೀನಿ ಅಂತನಾ, ಅಯ್ಯೋ ಏನೋ ಮಾಡ್ಕೊಂಡಾಯ್ತು ಅಂತನಾ, ಯಾವ ಥರ ಹೇಳ್ತೀರಾ? ಏನೋ ಮಾಡ್ಕೊಂಡಾಯ್ತು. ಖುಷಿ ಬೇಡವಾ? ಸಿಕ್ಕಿಲ್ಲಲ್ಲ ಗುರುಗಳೇ. ನೀವು ಯಾಕೆ ಬಿಟ್ರಿ? ನನ್ನ ವಿಧಿ. ಅಬ್ಬಾ, ತಂದ್ರು ನೋಡಿ, ಸರಿಯಾದ ಪಾಯಿಂಟು. ಎಂಥ ಅದ್ಭುತವಾದ ರಹಸ್ಯ ಅಮ್ಮ, ನಿಜವಾಗ್ಲೂ ಕೈತಾಪ ಹೊಡಿಬೇಕು. ವಿಧಿ, ಅಯ್ಯೋ ಯಾಕಾರು ಈ ಪದಗಳನ್ನು ಇಟ್ಟರೋ ಪಾಪ, ನಿಜಕ್ಕೂ ಹೇಳ್ತೀನಿ. ಅಲ್ಲಮ್ಮ, ಇದನ್ನೆಲ್ಲ ನಂಬ್ತೀಯ ತಾಯಿ? ವಿಧಿ, ಕರ್ಮ ಇದೆಲ್ಲ ನಂಬ್ತೀಯ ನೀನು? ಏನೋ ಹಾಗೆ ಸನ್ನಿವೇಶಕ್ಕೆ ಜೀವನ ಭೂಮಿಗೆ ಬಂದ ಆಯ್ತು. ಕರ್ಮಗಳು ಏನೋ ಯಾವ್ದೋ ಒಂದು ಅನ್ಕೊಂಡು ಜೀವನ ಮಾಡ್ತಿದ್ದೀನಿ ಗುರುಗಳೇ. ಕರ್ಮ ಅಂದ್ರೆ ಅರ್ಥ ಏನಮ್ಮ? ಕರ್ಮ ಅಂದ್ರೆ ನನ್ನ ಪ್ರಕಾರ ಕರ್ಮ ನಾನು ಮಾಡಿ ಹೇಳ್ತಾರಲ್ಲ ಗುರುಗಳೇ, ಹಿಂದಿನ ಏನದು ಜನ್ಮದ್ದು ಕರ್ಮ ಅಂದ್ರೆ ಏನು? ಯಾರು ಮಾಡಿರ್ಲಿ, ಯಾರ ಕರ್ಮ ಎಂದರೆ ಏನು? ಕರ್ಮ ಈಗ ನಾವು ಇಲ್ಲಿ ಅದೇ ತಾವು ಕೇಳದಂಗೆ ಇಲ್ಲಿ ಅನುಭವಿಸ್ತಾ ಇದೀವಲ್ಲ ಭೂಮಿ ಮೇಲೆ, ನನ್ನ ಹಸ್ತದಲ್ಲಿ ಅದನ್ನ ಸಾಕು ಕರ್ಮ ಸಾಕು ಸಾಕು ಅನ್ಕೊಂಡಿ. ಸಾಕು, ಒಂದು ನಿಮಿಷ ಅಮ್ಮ. ನೀನು ಬೆಳಗ್ಗೆ ತಿಂಡಿ ಎಷ್ಟೊತ್ತು ತಿಂತೀಯಮ್ಮ? ಗುರುಗಳೇ ಸಮಯ ಬೆಳಿಗ್ಗೆ ಹೇಳಮ್ಮ, ತಿಂಡಿ ಎಷ್ಟೊತ್ತು ತಿಂತೀಯ ಹೇಳು? ಅದೇ ಒಂದೇ ಸಮಯ ಇರಲ್ಲ ಗುರುಗಳೇ. ಅದೇನಮ್ಮ, ಯಾವ್ದಾರು ಒಂದು ಟೈಮ್ ಹೇಳಮ್ಮ, ಯಾವ್ದಾರು ಒಂದು ಟೈಮ್ ಹೇಳಮ್ಮ. ಒಂದು 10 ಗಂಟೆ ಆಗ್ಬಹುದು ಗುರುಗಳೇ. 10ರಿಂದ 11, 12 ಆಗ್ಬೋದಾ? ಆಗ್ಬಹುದು ಖಂಡಿತ. ಓಕೆ, ಇದನ್ನ ಕರ್ಮ ಅಂತಾರ, ಬೇಜವಾಬ್ದಾರಿ ಅಂತಾರ, ಸೋಮಾರಿತನ ಅಂತಾರ? ಅಲ್ಲಮ್ಮ, ಬೆಳಿಗ್ಗೆ ಎದ್ದು ತಿಂಡಿನ 8 ಗಂಟೆ 8:30 ತಿಂಡಿ ತಿಂದರೆ ಆಯಸ್ಸು ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಮ್ಮ ದೇಹ ಕಾಯ್ತಾ ಇರುತ್ತೆ. ನೀನು ಸಿಕ್ಕದಂಗೆ ಟೈಮ್ ಫ್ರೀ ಆದಾಗ ತಿನ್ಬಿಟ್ಟು ವಿಧಿ ಅಂತೀಯ, ಕರ್ಮ ಅಂತೀಯ. ಅಮ್ಮ, ಈ ಥರ ದೇಶದಲ್ಲಿ ತುಂಬೋಗಿದ್ದಾರೆ. ಯಾವ ದೇವ್ರು ಏನು ಕೊಟ್ಟನೋ, ಯಾವ ಶಾಪದಲ್ಲಿ ಇದೀನೋ, ಯಾವ ಕರ್ಮ ಎಲ್ಲರೂ ಇದೆ. ಇದು ನೀವು ದಿನ ಬೆಳಗಾಯಿತು ಅಂದರೆ ನಿಮ್ಮ ದೇಹಕ್ಕೋಸ್ಕರ ಯಾವಾಗ ಏನನ್ನು ಬಳಸಬೇಕು ಅಂತ ಗೊತ್ತಿಲ್ಲದೆ ಸೋಮಾರಿತನದಿಂದ ಅಥವಾ ಸಮಯ ಸಿಕ್ಕಿಲ್ಲ ಅನ್ನೋ ಕಾರಣದಿಂದ ಯಾವತ್ತು ತಿಳ್ಕೊಳ್ಳಿ, ನಮ್ಮ ದೇಹಕ್ಕೆ 1 ಕೋಟಿ ರೂಪಾಯಿ ಕೊಟ್ಟರು ಯಾರಾದರೂ ಸ್ನಾನದ ಸಮಯ, ತಿಂಡಿಯ ಸಮಯ ಅಂದರೆ ಆಹಾರದ ಸಮಯ 1 ಕೋಟಿ ಬರ್ತಾ ಇದೆ ಅಂದರೆ ಸೈಡ್ಗೆ ಹಾಕು ಅಂತ ಹೇಳಬೇಕು. ಅಂತಹ ತಾಕತ್ತು ನಮ್ಮಲ್ಲಿರಬೇಕು. ಬರೀ ಹಣಕ್ಕೆ ಬಾಯ್ಬಿಡ್ತಾ ಇದ್ದೀವಿ ಅಂತ ಹೇಳ್ತಾ ಇಲ್ಲ ನಾನು. ಆಸೆ ಅನ್ನೋದು ಸೈಡ್ಗೆ ಹಾಕಿದ್ರೆ ಅವನು ಮನುಷ್ಯ ಆಗ್ತಾನೆ. ಆಸೆ ತುಂಬ ಇಟ್ಕೊಂಡ್ರೆ ಅವನು ಮನುಷ್ಯ ಅಲ್ಲ, ರಾಕ್ಷಸ, ರಾಕ್ಷಸಿ. ನಮ್ಮಲ್ಲಿ ಬೈಕೆಗಳು ಜಾಸ್ತಿ.
ಈ ಬೈಕೆಗಳಿಂದ ನಮ್ಮ ದೇಹಕ್ಕೆ ಬೇಕಾದ ಶಕ್ತಿ ಕೊಡದೆ ದೇವ್ರ ಮೇಲೆ ನಾವು ಭಾರ ಹಾಕ್ಕೊಂಡು ಈ ಥರ ಅನುಭವಿಸ್ತಾ ಇದ್ದೀವಲ್ಲ, ಸರಿನಾ ತಾಯಿ? ನೀನು ಮಲ್ಕೊಂಡಾಗ ಬೇಜಾರು ಮಾಡ್ಕೋಬೇಡ. ನಿನ್ನ ದಿಂಬಲ್ಲಿ ಅಕಸ್ಮಾತು ಬೇಜಾರು ಮಾಡ್ಕೊಬೇಡ, ಇದು ಕೇಳ್ತೀನಿ ಅಂತ, ದಿಂಬಲ್ಲಿ ಅಕಸ್ಮಾತು ಬಾಯಿಯಿಂದ ಜಲ್ಲು ಒಂದೊಂದು ಸಲ ಬಿದ್ದಿರತ್ತೆ ಅಂತ ಗಮನಿಸಿದ್ದೀನಮ್ಮ? ಗಮನಿಸಿಲ್ಲ ಗುರುಗಳೇ. ಅದನ್ನು ಸ್ವಲ್ಪ ಗಮನಿಸು. ಯಾಕೆ ಅಂದರೆ ಕೆಲವರು ಪಿಲ್ಲೋನಲ್ಲಿ ಜಲ್ ಬಿದ್ದಿರತ್ತೆ. ಕಾರಣ ಏನಮ್ಮ? ಏನು ಕಾರಣ? ಬಾಯಿಂದ ಜಲ್ ಬರುತ್ತೆ. ಯಾಕೆ? ಮಲಗಿದಾಗಲೇ ಬರುತ್ತೆ. ಬಾಯಿ ತೆಕ್ಕೊಂಡಿರ್ತಾರೆ, ಜಲ್ ಬಂದೇ ಬರುತ್ತೆ, ಗೊರಕೆ ಶಬ್ದ ಜಾಸ್ತಿ ಆದಾಗ. ಸೊ ಇದನ್ನು ನೀವು ಮುಂದುವರೆದ ಭಾಗ ಆದರೆ ಪಿಡ್ಸ್ ಬರುತ್ತೆ. ನೇರವಾಗಿ ಕುತ್ಕೊಳ್ಳೋದು, ಕುತ್ತಿಗೆ ನೇರವಾಗಿ ಇಟ್ಕೊಂಡ್ರೆ ಅಮ್ಮನಿಗಿನ್ನೂ ಗೊತ್ತಾಗಿಲ್ಲ. ನೇರವಾಗಿ ನಾನು ಕುತ್ಕೋತಾ ಇದ್ದೀನಿ, ಗೊತ್ತಾಗಿದೆಯೇನಮ್ಮ? ನಾನು ಕರೆಕ್ಟಾಗಿ ಸ್ಟ್ರೈಟಾಗಿ ಕುತ್ಕೋತೀನಿ ಅಂತ ಗೊತ್ತಾಗುತ್ತಮ್ಮ ನಿನಗೆ? ಯೋಚನೆ ಮಾಡು. ನನ್ನ ಕುತ್ತಿಗೆ ನೇರವಾಗಿರುತ್ತೆ, ಆ ರೀತಿ ನಾನು ಕುತ್ಕೋತೀನಿ, ಗೊತ್ತಿದೆಯೇನಮ್ಮ? ಇಲ್ಲ ಗುರುಗಳೇ. ಅಷ್ಟೇ ಅಮ್ಮ, ವೆರಿ ಸಿಂಪಲ್. ಜೀವನದಲ್ಲಿ 1 ಲಕ್ಷ ಜನ, ಒಬ್ಬನ ಬಿಟ್ಟಿರೋಣ ಯಾಕೆಂದರೆ ತಪ್ಪಾಗತ್ತೆ, ಅವಮಾನ ಆಗತ್ತೆ. 1 ಲಕ್ಷ ಜನಕ್ಕೆ ಕೂಡ ನಾವು ನೇರವಾಗಿ ಕುತ್ಕೋಬೇಕು ಅಂತಕ್ಕಂತಹ ಪ್ರಜ್ಞಾಸ್ಥಿತಿ ಯಾವುದೇ ಎಜುಕೇಷನಲ್ಲಿಲ್ಲ, ಯಾವುದೇ ಮೆಡಿಕಲಲ್ಲಿಲ್ಲ, ಯಾವುದೇ ಶಾಸ್ತ್ರದಲ್ಲಿಲ್ಲ ಅಂತ ಹೇಳಂಗಿಲ್ಲ. ಅದೇ ಶಾಸ್ತ್ರ. ಹೆಣ್ಣು ಗಂಡು ಸ್ಥಿರವಾಗಿ ನೇರವಾಗಿ ಕುತ್ಕೊಳ್ಳೋದಕ್ಕೆ ಆಗಿದೆಯಾ ಅಂದರೆ ನಮ್ಮ ಕುತ್ತಿಗೆ ಯಾವ ಕಾರಣಕ್ಕೂ ಒಂದು ದಿನದಲ್ಲಿ 3.5 ಗಂಟೆ ಸಮಯ ಅವಧಿಯಲ್ಲಿ ನಮ್ಮ ಕುತ್ತಿಗೆ ಸ್ಟ್ರೈಟಾಗಿದ್ದರೆ ಆ ದಿನದ ಆಯಸ್ಸು ಅವ್ರಿಗೆ ಸಿಕ್ಕತ್ತೆ. ಇರುತ್ತೇನಮ್ಮ? ಕುತ್ತಿಗೆ 3.5 ಗಂಟೆ 24 ಗಂಟೆಯಲ್ಲಿ ಮಲಗೋದ್ರಲ್ಲಿ ತಗೊಳ್ಳಿ, ಕೂತ್ಕೊಳ್ಳೋದ್ರಲ್ಲಿ ತಗೊಳ್ಳಿ, ಊಟ ಮಾಡೋದ್ರಲ್ಲಿ ತಗೊಳ್ಳಿ, 3.5 ಗಂಟೆ ಸಮಯ ನಮ್ಮ ಕುತ್ತಿಗೆ ನೇರವಾಗಿ ಇಟ್ಕೊಂಡು ಕೂತ್ಕೊಳ್ಳೋದೋ ಮಲಗೋದೋ ಕಲ್ತಿದ್ದರೆ ಅವರಿಗೆ ಆಯಸ್ಸು ಸಿಕ್ಕತ್ತೆ ಒಂದೊಂದು ದಿನದ್ದು ಕೂಡ. ಹೆಂಗೆಂಗೋ ಮಲ್ಕೊಳ್ಳೋದು, ಹೆಂಗೆಂಗೋ ಕೂತ್ಕೊಳ್ಳೋದ್ರೆ ನಿಮ್ಮ ಆಯಸ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಇವತ್ತು ಹಾರ್ಟ್ ಅಟ್ಯಾಕ್ಗೆ ತುಂಬ ಮೆಡಿಷನ್ ಯಾವುದು ಅಂದರೆ ಕುತ್ತಿಗೆ ಭಾಗವನ್ನು ಬಗ್ಗಿಸಿ ಓದುವುದು, ಬಗ್ಗಿಸ್ಕೊಂಡು ಕೂತ್ಕೊಂಡಿರೋ ತಲೆನ ಎಲ್ಲ ರೀತಿಯಲ್ಲೂ ಇವತ್ತು ಹಾರ್ಟ್ ಅಟ್ಯಾಕ್ಗೆ ಮೂಲ ಕಾರಣ. ಇದು ಮೆಡಿಕಲಲ್ಲಿ ಜಾಗ ಇಲ್ಲ. ಈ ಪದವನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಎಲ್ಲ ವಿಚಾರಗಳು ಚಾಲೆಂಜ್ ಆಗೇ ಇರುತ್ತೆ, ಅರ್ಥಗರ್ಭಿತವಾಗಿರುತ್ತೆ. ಪ್ರತಿಯೊಬ್ಬರು ತಿಳ್ಕೊಳ್ಳಿ. ನೇರವಾಗಿ ಕೂತ್ಕೊಳ್ಳೋಕ್ಕಾಗಲ್ಲ, ಆಗೋದೂ ಇಲ್ಲ. ಕಾರಣ ಇನ್ನೊಮ್ಮೆ ಹೇಳ್ಕೊಡ್ತೀನಿ ಯಾಕೆ ಮಗು ನೇರಾಗಿ ಕೂತ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಮನೆಯಲ್ಲಿ ಗಂಡ ಆಗಲಿ ಹೆಂಡತಿ ಆಗಲಿ ತಪ್ಪಾಗಿ ಯೋಚನೆ ಮಾಡೋದು, ಕೋಪ ಮಾಡೋದು, ಬೇಜಾರು ಮಾಡೋದು, ಟೈಮ್ ಸರಿ ಊಟ ಮಾಡದೇ ಇರೋದು, ಹೇಳಿದ ಮಾತು ಕೇಳದೇ ಇರೋದು ಯಾರು ಅಂದರೆ ನೇರವಾಗಿ ಯಾರು ಕೂತ್ಕೊಳ್ಳಲ್ವೋ ಅದೇ ವಿಧಿ, ಅದೇ ಶಾಪ, ಅದೇ ಕರ್ಮ. ಎಲ್ಲ ನೀವು ಮಾಡ್ಕೊಂಬಿಟ್ಟು ದೇವ್ರ ಮೇಲೆ ತೊಗೊಂಡೋಗಿ ಹೆಣಕ್ರಿ ಆಗ್ತೀರಾ? ನಮ್ಮ ಸೋಮಾರಿತನ, ನಮ್ಮ ಬೇಜವಾಬ್ದಾರಿತನ, ಈ ಕಿತ್ತೋಗಿರೋ ಇಂಗ್ಲೀಷ್ ಕಲ್ತ್ಕೊಂಡ್ಬಿಟ್ಟು ಯಾರು ಕೇಳಿದ್ರು ಏನು ಓದಿದೀಯಾ ಅಂತ ಕೇಳ್ತೇವೆ ಹೊರತು ಆರೋಗ್ಯವಾಗಿದೆಯಾ ಅಂತ ಯಾರು ಕೇಳ್ತಾರೆ ನಮ್ಮ? ಇಂಥ ಕಿತ್ತೋಗಿರೋ ಸಂಪ್ರದಾಯ. ಏನು ಓದಿದೆಯಾ, ಏನು ಓದಿರೋದು ಏನು ಮಾಡ್ಕೋತಾರೆ? ಹುಡುಗಿ ಮದುವೆ ಮಾಡ್ಕೊಳ್ಳೋ ಕಮ್ಮಂಗಿ ಮುಡಿಯೋದು ಕೇಳ್ತದೆ, ಏನು ಓದಿದೆಯಾ ನೀನು, ಏನಕ್ಕೋದು ಅಂತ ಗೊತ್ತಿಲ್ಲ, ಸಂಬಳ ತಂದು ಕೊಡ್ತಾಳೆ ನನಗೆ ಇಲ್ಲ ಅಂತ ಗ್ಯಾರಂಟಿಗೆ. ಅದಕ್ಕೋಸ್ಕರವಾಗಿ ಆರೋಗ್ಯ ಚೆನ್ನಾಗಿದೆಯಾ ಅಂತ ಯಾರು ಕೇಳಲ್ಲ. ಕಾಫಿ ಆಯಿತಾ, ಟೀ ಆಯಿತಾ, ಇದು ಕೇಳ್ತಾರೆ ಹೊರತು ಇನ್ನೇನು ಕೇಳಲ್ಲ. ಪೂಜೆ ಆಯಿತಾ ಅಂತ ಯಾರು ಕೇಳಲ್ಲ. ಏನಮ್ಮ ಕಾಫಿ ಆಯಿತಾ? ಹಬ್ಬ, ಎಂಥ ಅದ್ಭುತವಾದ ಪವಾಡ ನಮ್ಮದು ಅಂದರೆ ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಮಾತಲ್ಲಿ ಹಿಡ್ತಾ ಇಲ್ಲ, ನಮ್ಮ ಆಹಾರದಲ್ಲಿ ಹಿಡ್ತಾ ಇಲ್ಲ, ನಮ್ಮ ನಿದ್ದೆಯಲ್ಲಿ ಹಿಡ್ತಾ ಇಲ್ಲ, ನಮ್ಮ ಜೀವನದ ಬಗ್ಗೆ ಹಿಡ್ತಾ ಇಲ್ಲ. ಅಂದಮೇಲೆ ಹೇಗೆ ಬದುಕ್ತೀರಾ? ಇದೆಲ್ಲವನ್ನು ಕಲಿಸ್ತಕ್ಕಂಥದ್ದು ಶ್ರಾದ್ದ. ನಿಮ್ಮ ಮಕ್ಕಳಿಗೆ ಶ್ರದ್ಧೆ ಬರಬೇಕಂದ್ರೆ ಶ್ರಾದ್ದವನ್ನು ಸರಿಯಾದ ಕ್ರಮದಲ್ಲಿ ಸರಿಯಾದ ಸಮಯದಲ್ಲಿ ಮಾಡುವುದನ್ನು ಕಲಿತರೆ ಇದರಿಷ್ಟಿಂದನೂ ಕೂಡ ಹೊರಗೆ ಬರಬಹುದು. ಈ ವಿಚಾರವನ್ನು ಪ್ರತಿಯೊಬ್ಬರು ತಿಳ್ಕೊಂಡಿದ್ದೀವಿ ಅಂತ ಖುಷಿ ಪಡಿ, ಯೋಚನೆ ಮಾಡಬೇಡಿ. ಶ್ರಾದ್ದ ಅಂತಕ್ಕಂಥದ್ದನ್ನು ಎಷ್ಟು ಪ್ರಾಧಾನ್ಯತೆ ಕೊಡ್ತಾ ಇದ್ದೀರಾ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಏನೇ ನಡೀತಾ ಇದೆ ಅದು ಶ್ರಾದ್ದನೇ ಕಾರಣ. ಊಟ ಸಮಸ್ಯೆ ಆಗಿರ್ಬೋದು, ಹಣ ಸಮಸ್ಯೆ ಆಗಿರ್ಬೋದು. ಇದನ್ನು ಇನ್ನೂ ಮುಂದುವರೆದ ಭಾಗ ಹೇಳ್ತಾ ಹೋಗ್ತೀನಿ, ದಯವಿಟ್ಟು ತಿಳ್ಕೊಳ್ಳಿ, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರಿ ಗುರೂಜಿ, ಸಾಕಷ್ಟು ವಿಚಾರಗಳ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವ ವೀಕ್ಷಕರೇ, ನಮಗೆ ಗೊತ್ತಿಲ್ಲದ ಹಲವಾರು ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಗುರೂಜಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.